ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 2ನೇ ತಾರೀಕು ಜುಲೈ 2026 ಗುರುವಾರ, ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ದ್ವಿತೀಯ ತಿಥಿ, ಉತ್ತರಾಷಾಢ ನಕ್ಷತ್ರ, ವೈಧೃತಿ ಯೋಗ, ಗರಜ ಕರ್ಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಬೆಳಿಗ್ಗೆ 8:22 ಈ ಒಂದು ಉತ್ತರಾಷಾಢ ಪ್ರಭಾವ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಕ್ಷತ್ರ ಸಾರಕ್ಕೆ ಇವತ್ತು ವೈಧೃತಿ ಯೋಗ, ಗರಜ ಕರ್ಣ ಇದೆ. ಇರ್ಲಿ, ಈ ಒಂದು ರಾಹುವಿಗೆ ಸಂಬಂಧಪಟ್ಟಂತ ಒಂದು ಸಂಕಲ್ಪಗಳ ಬಗ್ಗೆ ಹೇಳ್ತಿದ್ದೆ. ರಾಹು ಧನಿಷ್ಠ ನಕ್ಷತ್ರ ಪ್ರವೇಶ ಆಗಿರ್ತಕ್ಕಂಥದ್ದು ಅಂತ ನಿನ್ನೆ ಬೆಳಗ್ಗೆ ಹೆಚ್ಚು ಕಡಿಮೆ 2:48 ಮೂಮೆಂಟ್ ಆಗಿದೆ ರಾಶಿ ಅಂತರ್ಗತವಾಗಿ. ರಾಹುವನ್ನ ಶಾಂತ ಮಾಡಲು ಅಂದ್ರೆ ನಮ್ಮ ಕೋರಿಕೆ, ಆಸೆ, ದುರಾಸೆ. ರಾಹು ಬಂದು ತಲೆ, ದೇಹದ ಮೇಲಭಾಗ ಇರತಕ್ಕಂಥ ಒಂದು ರುಂಡ. ಅದಕ್ಕೆ ನಮ್ಮ ತಲೆ ಹಿಂಗ್ ತಿರುಗುತ್ತೆ. ಏನು ನೋಡಿದ್ರೆ ಹಿಂಗ್ ತಿರುಗುತ್ತೆ. ಫಸ್ಟ್ ಕಣ್ಣುಗಳು ಹಿಂಗೆ ಎಳೆಯುತ್ತೆ, ನೋಡುತ್ತೆ. ಬಾ ಏನಂದವಪ್ಪ, ಎಷ್ಟು ದೊಡ್ಡ ಮನೆಯಪ್ಪ, ಎಷ್ಟು ದೊಡ್ಡ ಅಧಿಕಾರಿಯಪ್ಪ. ಸಾಮಾನ್ಯವಾಗಿ ಒಳ್ಳೆ ರಾಹು, ಕೆಟ್ಟ ರಾಹು, ಇವುಗಳ ಒಂದು ಭಾವ ಇದೆ. ಅಂದ್ರೆ ರಾಹುಗೆ ಒಳ್ಳೇದಾಗಿ ತಗೊಳ್ಳೋ ಅಂತ ರಾಹುಗಳು. ವಿಶೇಷವಾಗಿ ಲಾಯರು, ಪೊಲೀಸು, ಸೈಂಟಿಸ್ಟು, ಅಸ್ಟ್ರಾಲಜರು, ಜೈಲರು, ರಿಸರ್ಚ್ ಸ್ಕಾಲರು, ಕೆಮಿಕಲ್ಲು, ಫರ್ಟಿಲೈಸರು, ಮದ್ದುಗಳು, ತಂತ್ರಶಾಸ್ತ್ರ, ಮಂತ್ರಶಾಸ್ತ್ರ, ಪೂಜಾಶಾಸ್ತ್ರ, ದೈವಿಕ ಕಾರ್ಯಗಳು, ದಾನ ಧರ್ಮ, ದೇವಸ್ಥಾನಗಳು, ಗುಡಿಗೋಪುರಗಳು, ಇವುಗಳೆಲ್ಲ ಬರುತ್ತೆ. ಹಾಗೆ ರಾಹು ವಿಪರೀತವಾದಾಗ ವಿಕೃತಿ ತುಂಬಾ, ಹಿಂದಿನ ಸಂಚಿಕೆಗಳಲ್ಲೂ ಹೇಳಿದ್ದೆ, ಅತ್ಯಂತ ಕ್ರೂರಾತಿ ಕ್ರೂರ ಸೈಕೋಪಾತ್ಗಳಲ್ಲಿ ರಾಹುವಿನ ಒಂದು ಪ್ರಭಾವ ಇರುತ್ತೆ. ಕೊಲೆ ಮಾಡೋದು, ಸುಟ್ಟು ಬಿಡೋದು, ಡ್ರಗ್ಸ್ ಹ್ಯಾಬಿಟ್ಸು. ಮೊನ್ನೆನೂ ನೋಡಿ ಸಿಕ್ಕಾಕೊಂಡಿದ್ದಾರೆ. ಎಷ್ಟೋ ಕೆಜಿ ಅಂತೆ ಗಾಂಜಾ. 1 kg 2 kg ಅಲ್ಲ, 100 kg. ಏನ್ರಿ ಇದು ಅಂತ ಜಡ್ಜ್ ಸಾಹೇಬ್ರೆ ಕೇಳಿದ್ದಾರೆ. ಕೇರಳದಲ್ಲಿ 2 ಹೆಣ್ಮಕ್ಳು ಗುಪ್ತ ಭಾಗದಲ್ಲಿ ಡ್ರಗ್ಸು ಅಂತ ಹೇಳ್ಬಿಟ್ಟು ಸಿಕ್ಕಾಕೊಂಡಿರೋದು. ಸಿಕ್ಕಾಬಿಟ್ಟೆ ಈ ತರದ್ದು ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್, ಕ್ರಿಮಿನಲ್ ಥಾಟ್ಸು, ಮೋಸ ಮಾಡೋದು, ದಗ ಮಾಡೋದು, ದೋಚ್ಕೊಳ್ಳೋದು, ಬಾಚ್ಕೊಳ್ಳೋದು, ವಿಪರೀತವಾದಂಥ ಲಸ್ಟ್ ಅಂತ ಕೂಡ ಹೇಳ್ತವೆ. ವಿಪರೀತ ಕಾಮ ಪ್ರಚೋದನೆ, ದೈಹಿಕ ವಾಂಛನೆಗಳು, ಮಾನಸಿಕ ಕ್ರೂರತೆಗಳು, ಹೊಡೆಯೋದು, ಬಡಿಯೋದು, ಕೆಟ್ಟ ಭಾಷೆ ಬಳಸೋದು, ಯಾವಾಗ್ಲೂ ನೆಗೆಟಿವ್ ಮಾತಾಡ್ತಾರೆ ಅಂದ್ರೆ ರಾಹು ಪ್ರಭಾವ ಇರುತ್ತೆ. ಯಾವಾಗ್ಲೂ ಒಳ್ಳೇದ್ ಮಾತಾಡೋರಲ್ಲೂ ರಾಹು ಪ್ರಭಾವ ಇರುತ್ತೆ. ಇರ್ಲಿ ಬಿಡಪ್ಪ, ದೇವರಿದ್ದಾರೆ. ಯಾವಾಗ್ಲೂ ಅದನ್ನ ಪ್ರತಿವಾದಿಯಾಗಿ ಮಾತನಾಡ್ತಕ್ಕಂಥದ್ದು, ಆಪೋಸಿಟ್ ಮಾತಾಡ್ತಕ್ಕಂಥ, ದೇವರೇ ಇಲ್ಲ, ಎಲ್ಲಿದ್ದಾನೆ ತೋರ್ಸು, ದೇವ್ರ ದುಡ್ಡು ಕದಿಯೋದು, ಧರ್ಮದ ದುಡ್ಡು ಕದಿಯೋದು, ಅಮ್ಮ ಅಪ್ಪನಿಗೆ ಮೋಸ ಮಾಡಿಬಿಡೋದು, ಮಕ್ಕಳಿಗೆ ಮೋಸ ಮಾಡಿಬಿಡೋದು, ಗುರುಗಳಿಗೆ ಮೋಸ ಮಾಡಿಬಿಡೋದು. ಅಂದ್ರೆ ಆಲೋಚನೆ ಇಲ್ಲ ತಾನು ಮಾಡ್ತಿರೋದು ಸರಿಯಾ ತಪ್ಪ, ಇದು ಧರ್ಮವ, ಇದು ನ್ಯಾಯವ, ಇದು ಲೋಕಕ್ಕೆ ಮೆಚ್ಚುಗೆಯ, ನಾನ್ ಮಾಡೋದು ಮಾತ್ರ ಸರಿ, ನಾನು ನಡೆದಿದ್ದೇ ಸರಿ, ನಾನು ತಗೊಂಡಿದ್ದೇ ಸರಿ, ನಾನು ತಿಂದಿದ್ದೇ ಸರಿ, ನಾನು ಬಾಚ್ಕೊಂಡಿದ್ದೇ ಸರಿ. ರಾಹು ಪ್ರಭಾವ ಇರುತ್ತೆ. ಹೌದು, ಅವನು ಬುದ್ಧಿಯನ್ನ ಎಷ್ಟು ಒಳ್ಳೆ ಗಾಳಿ ಬಂದ್ರೆ ಒಳ್ಳೆ ಚಿಂತನೆ, ಕೆಟ್ಟ ಗಾಳಿ ಬಂದ್ರೆ ಕೆಟ್ಟವರ ಪ್ರಚೋದನೆ ಆಯ್ತು ಅಂದ್ರೆ ವಿಪರೀತ
ಇವುಗಳೆಲ್ಲವನ್ನ ಬರೆದಿಟ್ಕೊಳ್ಳಿ ಮಕ್ಕಳೇ. ನಿಮಗೇ ಗೊತ್ತಿಲ್ಲದೆ ಆ ದಿನ ಅಂಥದ್ದೊಂದು ಪ್ರಚೋದನೆ ಆಗ್ತಿದೆ ಅಂದ್ರೆ ವಿಚಾರಿಸ್ಕೋಬೇಕು, ನೋಡ್ಕೋಬೇಕು, ಮಾರ್ಕ್ ಮಾಡಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಮುಖ್ಯವಾಗಿ ಎಲ್ಲರಿಗೂ ರಾಹು ಅನ್ನೋದು ಒಂದು ಪ್ರಚೋದನೆ ತರುತ್ತೆ. ಯಾವುದಾದರೂ ಹೆಚ್ಚಾದರೆ, ಅತಿಯಾದರೆ ಅಮೃತವೂ ವಿಷ. ಅತಿ ಒಳ್ಳೆತನ ಒಳ್ಳೆದಲ್ಲ, ಅತಿ ಪುಕ್ಕಲತನ ಒಳ್ಳೆದಲ್ಲ, ಅತಿ ಬಂಡಧೈರ್ಯ ಒಳ್ಳೆದಲ್ಲ. ಇದಿರುತ್ತೆ. ರಾಹು ಪ್ರಭಾವಕ್ಕೆ ಅತಿ ಒಳ್ಳೆತನ ಬರುತ್ತೆ, ಅತಿ ಬಂಡತನ, ಅತಿ ಕ್ರೂರತನ, ಅತಿ ಧಾರ್ಮಿಕ ಎಲ್ಲ ತ್ಯಜಿಸಿ ಹೋಗ್ಬಿಡ್ತಾರೆ. ನೀವು ಕೇಳಿರ್ತೀರಿ ಕೆಲವನ್ನ, ಭಾರಿ ಶ್ರೀಮಂತರೆಲ್ಲ ಬಿಟ್ಬಿಟ್ಟು ಸನ್ಯಾಸಿ ಆಗ್ಬಿಟ್ರು, ಸರ್ವಸಂಗ ಪರಿತ್ಯಾಗಿ ಆಗ್ಬಿಟ್ರು, ಯಾವುದೋ ದೇವಸ್ಥಾನಕ್ಕೆ ಬರ್ಕೊಟ್ಬಿಟ್ರು. ಇದೆಲ್ಲವೂ ರಾಹುವಿನ ಪ್ರಭಾವ. ಈ ಬಡ್ಡಿಗೆ ಬಿಟ್ಬಿಟ್ಟು ಬೆದರಿಸಿ ಸೈನ್ ಹಾಕೊಳ್ಳೋದು, ವಿಪರೀತ ಬಡ್ಡಿ, ಇರೋ ಕಾನೂನಾತ್ಮಕ ಕೆಲಸವನ್ನೇ ಬ್ರೇಕ್ ಮಾಡಿಬಿಡೋದು. ಪೊಲೀಸ್ ಅವರೇ ಕಳ್ಳರಾಗ್ಬಿಟ್ಟಿದ್ದಾರೆ. ರಾಹುವಿನ ವೈಪರೀತ್ಯ ಕೇಳ್ತಿರ್ತವೆ ಕೆಲವರನ್ನ, ಇವರ ಸಾರ್ ಇಂಥದ್ದು ಮಾಡಿಬಿಟ್ಟಿದ್ದಾರೆ ಸಾರ್, ಇದೇನ್ ಸಾರ್ ಇದು ಅಂತ ಹೇಳ್ತಾರೆ. ರಾಹುವಿನ ವೈಪರೀತ್ಯ, ತನ್ನ ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ಳತಕ್ಕಂಥದ್ದು, ದೋಚತಕ್ಕಂಥದ್ದು ನಾವು ಕೇಳ್ತಿರ್ತೇವೆ. ಈ ರೋಡ್ ಹೆಸರಲ್ಲಿ, ಕಾಂಟ್ರಾಕ್ಟ್ ಹೆಸರಲ್ಲಿ, ಸರ್ಕಾರದ ಕೆಲಸ, ಬೇರೆ ಬೇರೆ ಕೆಲಸ, ಧರ್ಮ ಸಂಸ್ಥೆಯ ಕೆಲಸ, ಧಾರ್ಮಿಕ ಕೆಲಸ. ಆ ಮನೆಗೆ ಎಳ್ಳಷ್ಟು ಮನಸ್ಸಾಕ್ಷಿ ಇಲ್ವಾ ಸಾರ್ ಅಂತ ಹೇಳ್ತೀವಲ್ಲ, ರಾಹುವಿನ ವೈಪರೀತ್ಯ. ಕೆಲವರಿಗೆ ಅಂಥದೊಂದು ಅವಕಾಶವಿದ್ದರೂ ಕೂಡ ಮಾಡೋದಿಲ್ಲ. ಮೊನ್ನೆ ನೋಡಿ ಕೇರಳನಲ್ಲಿ ನಡೆದಿರ್ತಕ್ಕಂಥ ಒಂದು ಬೆಚ್ಚಿ ಬೀಳಿಸೋ ಒಂದು ಘಟನೆ. ಅಲ್ಲೆಲ್ಲೋ ದೇಹದಲ್ಲಿ ಒಂದು ವೈಕ್ಲಪ್ತ, ತೀರಾ ಬಡತನ, ಯಾರೂ ಹಿಡ್ಕೊಳ್ಳೋರಿಲ್ಲ. ಪೊಲೀಸವ್ರ ಸಮೇತ ಅವ್ರನ್ನ ಕರ್ಕೊಂಡೋಗಿ ಒಂದು ರೂಮ್ ಮಾಡಿರ್ತಾರೆ. ಗಂಡ ಹೆಂಡತಿ, ಇಬ್ಬರು ಮಕ್ಕಳು, ಒಬ್ರು ಕಣ್ ಕಾಣಿಸೋದಿಲ್ಲ, ತುಂಬಾ ನೊಂದು ಬಿಟ್ಟಿದ್ದಾನೆ. ಇವ್ರು ಒಂದು ಮನೆ ಹುಡುಕಿ ಅಡ್ವಾನ್ಸ್ ಮಾಡಿ ಬರೋ ಅಷ್ಟರಲ್ಲಿ ಹೇಳಿದ್ದಾರೆ, ವ್ಯವಸ್ಥೆ ಮಾಡ್ತೀವಪ್ಪ, ಯೋಚನೆ ಮಾಡ್ಬೇಡ ಅಂದ್ರೆ, ಆಯ್ತು ಸರ್ ಅಂತ ತಿಂಡಿ ತಿನ್ಕೊಂಡು ಬರ್ತೀವಿ ಅಂತ ಹೋಗ್ಬಿಟ್ಟು ನದಿಯಲ್ಲಿ ತನ್ನ ಸ್ಥಿತಿ ಹೇಗೆ, ತನ್ನ ಮಕ್ಕಳ ಸ್ಥಿತಿ ಹೇಗೆ, ತನ್ನ ಹೆಂಡತಿ ಸ್ಥಿತಿ ಹೇಗೆ ಅಂತ ಏನ್ ಕನ್ವಿನ್ಸ್ ಮಾಡೋದನ್ನ ಹೋಗಿ ನೀರಲ್ಲಿ. ಆ ಪೊಲೀಸ್ ಅಧಿಕಾರಿ ಬಿಕ್ಕಿ ಬಿಕ್ಕಿ ಹೇಳ್ತಾರೆ. ಅಂಥದ್ದೊಂದು ಒಳ್ಳೆ ಅಧಿಕಾರಿನೂ ಇದ್ದಾರೆ ನೋಡಿ. ಹುಡ್ಕಾಡಿದ್ದಾರೆ ಅವ್ರಿಗೋಸ್ಕರ ಒಂದು ವ್ಯವಸ್ಥೆ ಮಾಡೋಣ ಅಂತ, ಅವ್ರನ್ನೊಂದು ಸೆಟಲ್ ಮಾಡೋಣ, ಅವ್ರಿಗೊಂದು ಕೆಲಸ, ಇನ್ನೊಂದು ವ್ಯವಸ್ಥೆ. ಸಮಾಜ ಎಲ್ಲಿಗೆ ಹೆಜ್ಜೆ ಹಾಕುತ್ತಿದೆ. ಅಯ್ಯೋ ಇವ್ರಿಗಿಲ್ವಾ, ನಾ ಹೇಳದ್ನಲ್ಲ, ತೀರಾ ಬಡವನನ್ನ ಹೊಡೆಯೋದು ತುಂಬಾ ಸುಲಭ. ಮನಸ್ಸಿನ ಮೇಲೆ ಹೊಡೆದು ಬಿಟ್ರೆ ಸಾಕು, ಅವನತ್ರ ಕಿತ್ಕೊಳ್ಳೋಕೇನು ಇಲ್ವಲ್ಲ. ಇಲ್ಲದಿದ್ದವನ ಇಲ್ಲ 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 ಅಂತ ಹೇಳಿ ಹೇಳಿ ನಮ್ಮ ಮನಸ್ಸಲ್ಲಿ ಅದು ಇಲ್ಲ ಅನ್ನೋದು ಕುತ್ಕೊಂತು ಕೂಡ ರಾಹು ಪ್ರಭಾವವೇ. ವಿಪರೀತ ಇದೆ ಅನ್ನುವುದು ಕೂಡ ರಾಹು ಪ್ರಭಾವವೇ. ಸೊ ನಮಗೆ ಸದಾ ಇದು ಪ್ರಕೃತಿ ಇಟ್ಟಿರತಕ್ಕಂಥ ಒಂದು ಮಾಯ, ಇಲ್ಯೂಷನ್ ಅಂತ ಏನ್ ಹೇಳ್ತೇವೆ. ಈ ಮಾಯೆಗೆ ನಾವು ಕಟ್ಟಾಕೋಬಿಡ್ತೇವೆ. ಅವನೇ ರಾಹು, ಅವನೇ ರಾಹು. ನಮಗೆ ನೆನಪಿಟ್ಕೊಳ್ಳಿ, ನಮಗೆ ಕೆಲವು ಶಕ್ತಿಗಳನ್ನ ಕೊಟ್ಟಿರ್ತಾನೆ. ನಮ್ಗೆ ಅಪ್ಪ ಇಲ್ಲ, ಒಳ್ಳೆ ಅಮ್ಮ ಕೊಟ್ಟಿರ್ತಾರೆ. ಅಮ್ಮ ಇದೆ, ಅಪ್ಪ ಇಲ್ಲ, ಅಪ್ಪ ಇದೆ, ಅಮ್ಮ ಇಲ್ಲ, ಒಳ್ಳೆ ಮಕ್ಕಳು ಕೊಟ್ಟಿರ್ತಾನೆ, ಗಂಡ ಇರೋಲ್ಲ. ಮೊನ್ನೆ ಒಂದು ತಾಯಿ ಜೀವ, ಅಪ್ಪಾ ನೀನ್ ಎರಡನೇ ಹೆಂಡತಿಯಾಗಿ ಹೋಗ್ಬೇಕು, ಇಲ್ಲ ಎರಡನೇ ಗಂಡ ಬರ್ಬೇಕು, ಅಲ್ಲೂ ಮೋಸ ಆಗ್ಬೇಕು, ನಿನ್ನ ನಟ್ಟ ನಡು ನೀರಿನಲ್ಲಿ ನಿಲ್ಲಿಸ್ತಾನೆ. ನಿನ್ನ ಮದುವೆ ಎಲ್ಲರನ್ನ ಎದುರಾಕೊಂಡು, ನಿನಗೆ ಅವತ್ತು ಅವಕಾಶ ಇತ್ತು ನನ್ನ ಹತ್ರ ಬರಲಿಕ್ಕೆ ಬಿಟ್ಟಿಲ್ಲ ಅಂದ್ರೆ ಗುರುಗಳೇ 2013 ನಾನು ಬರ್ಬೇಕಿತ್ತು. ಪುಟ್ಟು ತಾಯಿ ಹೈದ್ರಾಬಾದಿಂದ ಮಕ್ಕಳನ್ನ ಹಾಕೊಂಡು ಬರುತ್ತೆ. ಸ್ವಾಮಿಗಳೇ, ಅಯ್ಯೋ ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿಯ ತಾಯಿ, ನಿನ್ನ ಕರ್ಮ ನೋಡು ಅಂದ್ರೆ ಎರಡನೇ ಹೆಂಡತಿಯೇ, 20-25 ವರ್ಷದ ಅಂತರ, 20-25 ವರ್ಷದ ಅಂತರ. ಅವನು ನೋಡಿದ್ರೆ ಸಾಯೋಕ್ ಮೊದಲು ನನಗೆ ಯಾರು ಇಲ್ಲ ಅಂತ ಬರ್ಕೊಟ್ಟಿದ್ದಾನೆ. ಆಕೆಗೆ ಬರಬೇಕಾದಂತ ಸವಲತ್ತುಗಳು, ಪೆನ್ಷನ್ನು, PF, ಗ್ರಾಜ್ಯುಟಿ ಎಲ್ಲ ಆ ಅಧಿಕಾರಿಗಳು ಹಾಗೆ ಇದಾರಪ್ಪ. ಏನಾದ್ರೂ ಮಾಡ್ಬೋದು, ಅವನೇನು ಬರ್ಕೊಟ್ಟಿದ್ದಾನೆ. ಎಲ್ಲಾ ಡೇಟಾನಲ್ಲೂ ಆಕೆ ಇದ್ದಾಳೆ ಅದಕ್ಕೆ ಮೊದ್ಲಿಂದಲೂ.
ಮಕ್ಕಳ ಪ್ಯಾನ್ ಕಾರ್ಡ್ ಇಂದ ಹಿಡಿದು ಆಧಾರ್ ಕಾರ್ಡ್ ಇಂದ ಹಿಡಿದು ಪ್ರತಿ ಡಾಕ್ಯುಮೆಂಟ್ ಅಲ್ಲೂ ಅವನಿದ್ದಾನೆ. ಮೊದಲನೇವ್ರು ಎಲ್ಲೋದ್ರು ನೋಡಿ. ಸುರುಳಿ ಸುತ್ತು ಕುಂತು ಅಂದರೆ ರಾಹು. ಕಿವಿಗೆ ಸಮಸ್ಯೆ, ಯಾಕೆ ಕಿವಿ ಕೇಳಿಸ್ತಿಲ್ಲ. ಬುದ್ಧಿಗೆ ಸಮಸ್ಯೆ, ಮಾತಾಡಿದ್ದೆ ಮಾತಾಡ್ತಿದ್ದೆ, ಬಿಕ್ಕಿ ಬಿಕ್ಕಿ ಹೇಳ್ತಿದ್ದೆ ತಾಯಿ ಜೀವ. ಮುಂದೆ ಯಾರು ಫೋನ್ ಮಾಡಿದ್ರು ಏನಾಗುತ್ತೋ ಅಂತ ಗಾಬರಿ. ರಾಹು ಗಾಬರಿಗಳು ಹುಟ್ಟಿಸ್ತಕ್ಕಂಥದ್ದು. ಎಕ್ಸೈಟ್ಮೆಂಟ್ ರಾಹು. ನೀವು ತುಂಬಾ ಎಕ್ಸೈಟ್ಮೆಂಟ್ ಆಗ್ತಿದ್ದೀರಿ, ನೆನ್ಪಿಟ್ಕೊಳ್ಳಿ. ಇಲ್ಲದನ್ನು ಹುಡುಕ್ತಿದ್ದೀರಿ ಅಂದ್ರೆ ನೆಗೆಟಿವ್ ರಾಹು. ಇಲ್ಲದನ್ನ ಅಯ್ಯೋ ಏನೋ ಆಗ್ಬಿಡುತ್ತೆ ಸರ್, ಏನಾಗುತ್ತೋ ಆಗಲಿ ನೋಡೋಣ, ಎದುರಿಸೋಣ. ಅದಕ್ಕೆ ದೈವ ಪ್ರಾರ್ಥನಾ ಅದೂ ಇದೆ. ವಿಶೇಷವಾಗಿ ರಾಹುವನ್ನ ಸಂಪ್ರೀತ ಮಾಡಬೇಕು ಅಂದ್ರೆ ತಲೆ ಇಲ್ಲದ ಗಣಪತಿ. ನೋಡಿ, ಗಣಪತಿಗೆ ತಲೆ ತೆಗೆದು ಬಿಡ್ತು. ದೇವಿ ಮಾಯ ಬೇರೆ ಒಂದು ಆನೆಯ ತಲೆ ಬಂದು ಸೇರ್ಕೊಂತು. ಗಣಪತಿಯನ್ನ ಇಟ್ಕೋಬೇಕು, ಗಣಪತಿ ಅನುಷ್ಠಾನಕ್ಕೆ ನಿಂತ್ಕೋಬೇಕು, ಗಣಪತಿ ಸೇವೆ ಮಾಡಬೇಕು, ಗಣಪತಿ ಪೂಜೆಗೆ ಹೋಗ್ಬೇಕು. ರಾಹುವನ್ನ ಶಾಂತ ಮಾಡಬೇಕು ಅಂದ್ರೆ ಏನ್ ಗೊತ್ತಾ, ನಿಮಗೆ ಏನಿದೆಯೋ ಅದನ್ನ ಬಿಟ್ಟು ಇಲ್ಲದ್ರ ಕಡೆ ತುಂಬಾ ತಲೆ ಕೆಡಿಸ್ಕೊತೀನಿ ಅಂದ್ರೆ ರಾಹು ನಿಮ್ಗೆ ವಿಪರೀತ ಭಾವದಲ್ಲಿದ್ದಾನೆ ಅನ್ನತಕ್ಕಂಥದ್ದು. ತುಂಬಾ ಇದೆ ಕಾಂಬಿನೇಷನ್ಸ್, ತಿಳಿಸ್ತೇನೆ ನಾನು ನಿಮ್ಗೆ. ಏನಿದೆ ಈಗ ನೋಡಿ, ನೀವು ನನಗೆ ಇದು ಕೊಟ್ಟಿದ್ದೀರಿ, ನನಗೊಂದು ಗೌರವ ಇದೆ, ಹೆಸರು ಇದೆ, ಕೀರ್ತಿ ಇದೆ, ಇನ್ನೊಂದಿದೆ, ಒನ್ ಆಫ್ ದ ಬೆಸ್ಟ್. ಯಾರಿಗೂ ಗೊತ್ತಿಲ್ಲ, ಅದು ನಾನೇ ಫೋಕಸ್ ಮಾಡಿರ್ಲಿಲ್ಲ. ಮೇ ಬಿ ಆ ತಾಯಿ ರಾಜರಾಜೇಶ್ವರಿ, ನಿತ್ಯ ಕಲ್ಯಾಣ ರಾಜರಾಜೇಶ್ವರಿ ಅಂತ ಹೇಳ್ತಿರ್ತಾನೆ. ಆ ಅಮ್ಮನವರ ಆ ಶಕ್ತಿ ಕಾಮಾಕ್ಷಿ, ಕಾಳಿಕಾಂಬ ಗೊತ್ತಿಲ್ಲ. ನಾನು ರಾಹು ನಕ್ಷತ್ರ ಹುಟ್ಟಿರೋದಲ್ವಾ, ಅಮ್ಮನವರ ಸೇವೆ ಕರ್ಕೊಂಡು ಹೋಗುತ್ತೆ, ಅಮ್ಮನವರ ಪೂಜೆ ಮಾಡಿಸುತ್ತೆ, ಅಮ್ಮನವ್ರ ಹತ್ರ ಕುಂದಿರ್ಸುತ್ತೆ. ಹೆಚ್ಚಾಗಿ ನಾನು ಅಲ್ಲಿ ಕುತ್ಕೋತೇನೆ, ನನಗೆ ಗೊತ್ತಿಲ್ಲದೆಯೇ ಅಮ್ಮ 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 ಅಂತೇನೆ. ಅದನ್ನು ಹುಡುಕ್ತಾ ಹೋದಾಗ ಸಿಕ್ಕಿರ್ತಕ್ಕಂಥ ಒಂದು ಉತ್ತರ, ರಾಹು ಪ್ರಭಾವ ಇರೋರು ದೇವಿ ಆರಾಧನೆ. ಗೊತ್ತಿಲ್ಲದೆ ಹಣೆಗೆ ತಿಲಕ ಬಂದ್ಬಿಡುತ್ತೆ. ಹಣೆಯಲ್ಲಿ ತಿಲಕ ಇಡಬೇಕು, ಹಣೆಯಲ್ಲಿ ತಿಲಕ ಬಿಡು. ಈ ಮೀಸೆ ಮೀಸೆ ಬಿಡ್ತಾರಲ್ವಾ, ವಿಪರೀತವಾಗಿ ಕೇತು ಭಾವ. ಗಡ್ಡ ಬಿಡ್ತಾರಲ್ವಾ, ರಾಹು ಭಾವ. ದೊಡ್ಡ ಕೂದಲು, ದೊಡ್ಡ ಗಡ್ಡ, ರಾಹು ಭಾವ. ನಶೆಯಲ್ಲಿರ್ತಾರೆ. ನಶೆ ಅಂದ್ರೆ ಏನು? ಯಾವುದೋ ಒಂದು ಒಳ್ಳೇದನ್ನ ನೆನೆಸ್ಕೊಂಡು ನಶೆಯಲ್ಲಿರ್ತಾರೆ. ಒಂದು ಪ್ರೀತಿಯ ನಶೆ, ಕುಟುಂಬದ ನಶೆ, ಅಧಿಕಾರದ ನಶೆ, ಇಲ್ಲದರ ನಶೆ, ಬೇರೆ ಬಾಹ್ಯ ನಶೆ, ಅದು ಕೂಡ ರಾಹು. ಅದನ್ನು ತಡೆಯೋದು ಹೇಗೆ? ಪ್ರಾರ್ಥನಾ. ಯಾವ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ, ಯಾಕಂದ್ರೆ ರಾಹು ಧನಿಷ್ಠ ನಕ್ಷತ್ರ 100% ಟ್ರಿಗರ್ ಪಾಯಿಂಟ್. ನಾನು ಯಾರು ಗೊತ್ತೇನೋ, ನಾನೇನ್ ಗೊತ್ತೇನೋ, ಈ ಮಾತು ಬರ್ತಿದೆ ಅಂದ್ರೆ ರಾಹು. ನಮ್ಮ ಬಗ್ಗೆ ತುಂಬಾ ಹೊಗಳ್ಕೋತೇವೆ, ಇಲ್ಲ ಯಾರಾದ್ರೂ ಹೊಗಳ್ಬೇಕು ಅಂತ ನಾವು ಆಸೆ ಪಡ್ತೇವೆ ಅಂದ್ರೆ ರಾಹು. ನಮ್ಮ ಬಗ್ಗೆ ತುಂಬಾ ಕೀಳಾಗಿ ಮಾತಾಡ್ತಾರೆ ಅಂದ್ರೂ ಕೂಡ ರಾಹು. ಅವನ ಯೋಗ್ಯತೆ ನೋಡು, ಅವನು ಇಂಥ ಕೆಲಸ ಮಾಡಿಟ್ಟಿದ್ದಾನೆ, ಮಾಡಬಾರ್ದು ಮಾಡಿಬಿಟ್ಟು ಜೈಲಲ್ಲಿ ಹೋಗಿ ಕುತ್ಕೊಂಡ. ಅಯ್ಯೋ, ಅದೊಂದು 10 ನಿಮಿಷ ಸರ್, ರಾಹು. ಅದಕ್ಕೆ ಪ್ರಾರ್ಥನಾ. ಏನಕ್ಕೆ ಪ್ರಾರ್ಥನೆ, ಏನಕ್ಕೆ ದೈವ ಚಿಂತನೆ ಅಂತ ಹೇಳ್ತೇವೆ ಅಂದ್ರೆ, ನೋಡಿ, ನಾವು ವಿಧಿಯನ್ನು ಗೆಲ್ಲಲಿಕ್ಕೆ ಆಗೋದಿಲ್ಲ, ಆದರೆ ಆಗೋ ದೊಡ್ಡ ಅನಾಹುತವನ್ನು ಒಂದು ಸಣ್ಣದಕ್ಕೆ ಕೇಳಿಸ್ಬೋದು. ಇಟ್ಸ್ ಲೈಕ್ ಅನ್ ಇನ್ಶೂರೆನ್ಸ್ ಕವರೇಜ್. ನೆನ್ಪಿಟ್ಕೊಳ್ಳಿ, ನೀವೊಂದು ಗಾಡಿ ಇದೆ, ಗಾಡಿಗೆ ಇನ್ಶೂರೆನ್ಸ್ ಇಲ್ದಿರ ಆಕ್ಸಿಡೆಂಟ್ ಆಯ್ತು ಅಂದ್ರೆ, ನಿಮ್ ಬಾಡಿಗೂ ಇನ್ಶೂರೆನ್ಸ್ ಇದೆ, ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಿಮ್ ಕುಟುಂಬ ಯಾರು ಕಾಪಾಡೋದು ಅವರನ್ನ? ಎಲ್ಲಿಂದ ಕಾಪಾಡೋದು ಅವರನ್ನ? ಹೇಗೆ ಕಾಪಾಡೋದು ಅವರನ್ನ? ಹೌದಲ್ವಾ? ನೋಡಿ, ಪ್ರಾರ್ಥನೆ ಅನ್ನೋದು ಒಂದು ಇನ್ಶೂರೆನ್ಸ್. ಸ್ವಾಮಿ ನನಗೆ ಗೊತ್ತಿಲ್ಲ, ಇಲ್ಲೋ ಒಂದು ಕದಿಯೋ ಬುದ್ಧಿಯಲ್ಲಿ ಬೇಡಪ್ಪ, ನನಗೆ ದೇವ್ರೇನೋ ಒಂದು ಒಡೆ ಸಾಕು ಅನ್ಸುವಷ್ಟು ಮಟ್ಟಿಗೆ ಬೇಡಪ್ಪ ಸಾಕು, ಅದ್ರ ಹಿಂದ್ಗಡೆನೇ ಹೋಗ್ಬಿಡೋದು. ಒಬ್ಬರು ಇಷ್ಟ ಆಗ್ಬಿಟ್ರು, ಇನ್ನೊಂದು ವಸ್ತು ಇಷ್ಟ ಆಗ್ಬಿಡ್ತು, ಆ ಕೋರಿಕೆಯನ್ನ ಇನ್ನಷ್ಟು ಅನಿಲ ಅಲ್ವಾ ಅವನು, ಗ್ಯಾಸು, ವಿಪರೀತ ಸೃಷ್ಟಿ ಮಾಡಿಟ್ಬಿಡ್ತಾನೆ. ನೆಗೆಟಿವ್ ಥಾಟ್ಸ್ ಆಲ್ಸೋ. ಬಡಬಡ ಹಾಯಿಸ್ಕೊಳ್ಳೋದು, ವಿಚಿತ್ರ ಕನಸುಗಳು ಬೀಳೋದು, ಆ ಕನಸುಗಳಿಗೆ ಅರ್ಥನೇ ಇಲ್ಲದೆ ಇರತಕ್ಕಂಥ ಭಾವಗಳಾಗೋದು, ಏನೋ ಭಾರ, ದೇಹದ ದುರ್ಗಂಧ, ಕೆಟ್ಟ ಕನಸುಗಳು, ಭಯ ಆಗೋದು, ಪದೇ ಪದೇ ಟಾಯ್ಲೆಟ್ಗೆ ಹೋಗೋದು, ಕರಳಿನಲ್ಲಿ ದೋಷ ಆಗೋದು, ಮೋಷನ್ ದೋಷ ಆಗೋದು, ಪೈಲ್ಸು, ಪಿಸ್ತುಲ, ಇಂಟೆಸ್ಟೈನ್, ಸ್ಟ್ರೋಕ್ ಹೊಡೆಯೋದು, ಬ್ರೈನ್ ಸ್ಟ್ರೋಕ್ ಹೊಡೆಯೋದು, ಪ್ಯಾರಾಲಿಸಿಸ್ ಆಗೋದು,
ಬಾಯಿಗೆ ಸ್ಟ್ರೋಕ್ ಹೊಡೆಯೋದು, ನಾಲ್ಗೆಗೆ ಸ್ಟ್ರೋಕ್ ಹೊಡೆಯೋದು, ತುಟಿಗೆ ಸ್ಟ್ರೋಕ್ ಹೊಡೆಯೋದು, ಎಡಭಾಗಕ್ಕೆ ಸ್ಟ್ರೋಕ್ ಆಗೋದು, ಕಿಡ್ನಿ ವೈಫಲ್ಯ ಆಗ್ಬಿಟ್ಟು ಪದೇ ಪದೇ ಹೋಗ್ಬಿಟ್ಟು ಆ ಇಂಜೆಕ್ಷನ್ಗಳು ಚುಚ್ಕೊಂಡು ಡಯಾಲಿಸಿಸ್ ಮಾಡಿಸ್ಕೊಳ್ತಕ್ಕಂಥದ್ದು, ವೃಣಂ ವಿಪರೀತ, ಒಂಥರ ಗಾಯದ ಮೇಲೆ ಕುರು, ಅದರ ಮೇಲೆ ಇನ್ನೊಂದು ಬರೆ, ಹೆಂಗಿರುತ್ತೆ ಯೋಚನೆ ಮಾಡಿ ನೋಡಿ, ರಾಹು ಕೊಟ್ರೆ ಆ ಥರ ಇರುತ್ತೆ. ಸಂಧಿಗಳಲ್ಲಿ ಪ್ರಾಬ್ಲಮ್, ನರದೌರ್ಬಲ್ಯ ಸಮಸ್ಯೆ, ಪುಕ್ಕಲುತನ, ಇವುಗಳಿಗೆ ಕಾರಕತ್ವ. ಏನಿದೆಯೋ ಅದನ್ನ ಬಿಟ್ಟು ಇಲ್ಲದಿರೋದೇ ಯೋಚನೆ ಮಾಡ್ತೀನಿ ಅಂದ್ರೆ ರಾಹು ದೋಷ. ಬರೆದಿಟ್ಕೊಂಬೇಡಿ. ಏನಿದೆಯೋ, ಚಪ್ಪಲಿ ಇದೆ ಶೂ ಇಲ್ಲ, ಸೈಕಲ್ ಇದೆ ಬೈಕ್ ಇಲ್ಲ, ಬೈಕ್ ಇದೆ ಕಾರ್ ಇಲ್ಲ, ಒಂದ್ ಮನೆ ಇದೆ, ಒಂದ್ ಬಾಡಿಗೆ ಮನೆ ಇದೆ, ಇದ್ದೀರಿ. ಯಾರೋ ಹೇಳಿದ್ರು ಒಂದ್ ಸ್ವಂತ ಮನೆ ಇಲ್ಲ ಅಂದ್ರೆ ಹೆಂಗೆ ಗುರುಜಿ, ಒಂದ್ ಸ್ವಂತ ಮನೆ ಇಲ್ಲ ಅಂದ್ರೆ ಅದಕ್ಕೆ ಅಂತ ಹೋಗಿ ಒಂದ್ ಸಾಲನೋ ಇನ್ನೊಂದು ಅವನ್ ಕಳಿಸ್ತಾನೆ. ಆಗ ನಮ್ಮನ್ನ ಒಬ್ಬ ಲೋನ್ ಮಾಡ್ಲಿಕ್ಕೋ ಇನ್ನೊಂದು ತಗಲಾಕ್ಲಿಕ್ಕೆ, ಸರ್ ಕೆಲ್ಸ ಇಲ್ಲ ಸರ್, ತಗೋ ಯಾರೋ ಒಬ್ಬರನ್ನ ಕಳಿಸ್ತಾನೆ, ನಾನು ಗೌರ್ಮೆಂಟ್ ಕೆಲಸ ಮಾಡಿಸ್ತೇನೆ, ಟೆಂಪ್ರರಿ ಕೆಲಸ ಮಾಡ್ತಿದ್ರಿ, ಟೆಂಪ್ರರಿ ದೊರೆ ಪಟ್ಟವೇ ಟೆಂಪ್ರರಿ. ಯಾರು ಅರ್ಥನೇ ಮಾಡ್ಕೋತಿಲ್ಲ. ದೇಶದ ದೊರೆಯ ಪಟ್ಟವೇ ಟೆಂಪ್ರರಿ. ಪರ್ಮನೆಂಟ್ ಯಾರೂ ಇಲ್ಲ ಇಲ್ಲಿ. ಪರ್ಮನೆಂಟ್ ಒಬ್ಬ ಪರಮಶಿವ, ಅಮ್ಮ ದೇವರೊಬ್ಬನೇ ಸನಾತನ. ಅವನು ಯಾವಾಗ ಬಂದ ನಾವು ಗೊತ್ತಿಲ್ಲ, ಎಲ್ಲಿವರೆಗೂ ಇರ್ತಾನೋ ನಮಗದು ಗೊತ್ತಿಲ್ಲ. ಅವನೇ ನಿತ್ಯ, ಅವನೇ ಸತ್ಯ. ಆದ್ರೂ ನಾವು ಈ ಮಾಯೆ ಇಲ್ಯೂಷನ್ಗೆ ಒಳಗಾಗ್ತೇವೆ. ಪಕ್ಕದಲ್ಲಿರೋದನ್ನ ಹೆಚ್ಚಾಗಿ ನೋಡ್ತೇವೆ, ಪಕ್ಕದಲ್ಲಿರೋರ ಬಗ್ಗೆ ತಿಳ್ಕೊಳಕ್ ಹೋಗ್ತೇವೆ. ಅವ್ರದ್ದೇನಾಯ್ತು, ಇವ್ರದ್ದೇನಾಯ್ತು, ಅವಂಗೇನಾಯ್ತು, ಹಿಂಗೇನಾಯ್ತು ಅಂದ್ರೆ ರಾಹು ನಿಮ್ಮ ಮೇಲೆ ಜಾಸ್ತಿ ಇದೆ ಅಂತ ಅರ್ಥ. ರಾಹು ನೆನ್ಪಿಟ್ಕೊಳ್ಳಿ. ಮುಖದ ಮೇಲೆ ವಿಪರೀತ ಬಂಗು, ಕಪ್ಪು ಕಲೆಗಳು, ಸ್ಕಿನ್ ಅಲರ್ಜೀಸು, ಹಿಸ್ಟೀರಿಯಾ ಪ್ರಾಬ್ಲಮ್ಸು, ಉನ್ಮಾದ ಪ್ರಾಬ್ಲಮ್, ಹುಚ್ಚು ಪ್ರಾಬ್ಲಮ್, ಡ್ರಗ್ಸು, ನಶೆ, ಯಾವುದಾದರೂ ಒಂದು ನಶೆಯನ್ನ ಇಟ್ಕೊಬಿಟ್ಟಿದ್ರೆ, ಅದು ಅಧಿಕಾರದ ನಶೆ, ದುಡ್ಡಿನ ನಶೆ, ಹೆಂಡತಿ ಮೇಲೆ ವಿಪರೀತ ವ್ಯಾಮೋಹ, ಎದ್ರೆ ಕೂತ್ರೆ ನಿಂತ್ರೆ ಎಲ್ಲೋಗ್ತಾಳೆ, ಎಲ್ಲಿ ಬರ್ತಾಳೆ, ಎಲ್ಲೋಗ್ತಾನೆ, ಏನ್ ತಿಂತಾನೆ, ಏನ್ ಮಾಡ್ತಾನೆ, ನನ್ನನ್ನು ಬಿಟ್ಟು ಹೋಗ್ಬಾರ್ದು ಅನ್ನತಕ್ಕಂಥದ್ದು, ನಾನೇ ಅನ್ನತಕ್ಕಂಥದ್ದು, ನನ್ನಿಂದಲೇ ಆಗಿದ್ದು, ನಾನು ಕೊಟ್ಟಿದ್ದು ಅಂತ ಪದೇ ಪದೇ ಹೇಳ್ತೇವೆ, ನಾನು ಮಾಡಿದ್ದು ಅಂತ ಪದೇ ಪದೇ ಹೇಳ್ತೇವೆ, ನೀನೇನೋ ಮಾಡಿದೆ ಅಂತ ಪದೇ ಪದೇ ಕೇಳ್ತೇವೆ, ನೀನೇನೋ ಕೊಟ್ಟೆ ಅಂತ ಪದೇ ಪದೇ ಕೇಳ್ತೇವೆ. ರಾಹು ಇಸ್ ಅನ್ ಸಚ್ ಅ ಪ್ಲಾನೆಟ್. ನಿಮ್ಗೆ ಗೊತ್ತಿಲ್ಲ ಮಕ್ಕಳೇ, ಇವುಗಳೆಲ್ಲ ತ್ಯಜಿಸ್ಬೇಕು, ನಮ್ಮ ಕೈಯಲ್ಲಿ ಆಗೋಲ್ಲ. ಅದಕ್ಕೆ ಫಸ್ಟ್ ಪ್ರಾರ್ಥನೆ ಮಾಡಬೇಕಾಗಿರೋದು ರಾಹುವಿನ ಈ ಒಂದು ಧನಿಷ್ಠಾಸಾರದಲ್ಲಿರೋದ್ರಿಂದ ಕಂಪಲ್ಸರಿ ಹೇಳ್ತಾನೆ, ಎಲ್ರಿಗೂ ಹೇಳ್ತಾನೆ, ಗಣಪತಿ ನಮಗೆ ಬರುವ ಸಂಕಷ್ಟಗಳು ಬಂದೇ ಬರುತ್ತೆ, ನೀನ್ ಸ್ವಲ್ಪ ನಿಂತು ಕಾಪಾಡಪ್ಪ. ಅಂದ್ರೆ ಮಳೆ ನಿಶ್ಚಿತ, ಒಂದು ಕೊಡೆ, ಬಿಸಿಲು ನಿಶ್ಚಿತ, ಒಂದು ಫ್ಯಾನು. ಈ ರೀತಿ ನಮ್ಮನ್ನ ನಾವು ತಿದ್ದುಕೊಳ್ಳಲಿಕ್ಕೆ ಒಂದು ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಅದ್ಭುತವಾದಂಥ ಅವಕಾಶ ಪ್ರಾರ್ಥನಾ. ಸೊ ಮುಖ್ಯವಾಗಿ ನಾವು ಪ್ರಾರ್ಥನೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಕಾಳಿ ಮಾತಾ. ರಾಹು ಪ್ರಭಾವ ಇರೋರು ಕಪ್ಪು ಬಟ್ಟೆಗಳನ್ನ ಜಾಸ್ತಿ ನೀವು ಧರಿಸ್ತಿದ್ದೀರಿ ಅಂದ್ರೆ ಹುಷಾರು. ಯಾರೆಲ್ಲ ಕಪ್ಪು ಬಟ್ಟೆ ಧರಿಸ್ತಿದ್ದೀರಿ, ನಿಮ್ಮ ಆಲೋಚನೆಗಳು ಬರೆದಿಟ್ಕೊಳ್ಳಿ ಮಕ್ಕಳೇ. ನಿಮಗೆ ಗೊತ್ತಿಲ್ಲದೆ ಕೋರಿಕೆ ಏನು ಅಂತ ನೋಡಿ. ಯಾವುದು ಜಾಸ್ತಿ ಕೋರಿಕೆ ಕೊಡುತ್ತೆ? ಕಪ್ಪು ಬಟ್ಟೆ. ಅದಕ್ಕೆ ಅಯ್ಯಪ್ಪ ಮಾಲೆ ಹಾಕುವಾಗ ಕಪ್ಪು ಬಟ್ಟೆ ಹಾಕ್ಸೋದು. ನಮ್ಮ ಕೋರಿಕೆ ಜಾಸ್ತಿ ಆಗಿದೆ, ಆಗ ಬಿಸಿನೀರೇ ಬೇಕು, ಹಾಸಿಗೆನೇ ಬೇಕು, ಏನೇನೋ ಆಸೆ ಇರುವುದರಲ್ಲಿಯೇ ಎಲ್ಲ ತ್ಯಜಿಸಿ, ಎಲ್ಲ ನೀನೇ ಅಪ್ಪ, ಎಲ್ಲ ನೀನೇ ಅಯ್ಯಪ್ಪ. ಕಲ್ಲು ಮುಳ್ಳು ಕಾಲಿಗೆ ಅದೊಂದು ಮೆಟ್ಲು. ಚಪ್ಪಲಿ, ಸುಂದರವಾದ ಚಪ್ಪಲಿ, ಬ್ರ್ಯಾಂಡ್ ಚಪ್ಪಲಿ, ಬ್ರ್ಯಾಂಡ್ ವಾಚು, ಬ್ರ್ಯಾಂಡ್ ಬಟ್ಟೆ, ಬ್ರ್ಯಾಂಡ್ ಸೆಂಟು, ಬ್ರ್ಯಾಂಡ್ ಕ್ರೀಮು, ಲೋಷನ್ಸು ಎಲ್ಲ ತ್ಯಜಿಸ್ತೀವಿ. ಆಗ ನೋಡಿ, ಗಡ್ಡ ಮೀಸೆ ಜುಟ್ಟು ಎಲ್ಲ ಬಿಟ್ಟಿರ್ತೀವಿ, ಒಂದು ಕ್ಷೌರಕ್ಕೂ ಹೋಗಲ್ಲ ನಾವು. ಆ ಒಂದು 40-42 ದಿನ ಒಂದು ಮಂಡಲ ಪೂಜೆ ಅಂತ ಹಾಕೋತೇವೆ. ಎಲ್ಲ ಮರೆತು ನೆಲದಲ್ಲಿ ಒಂದು ಸಣ್ಣ ಚಾಪೆ ಮೇಲೆ ಮಲಗ್ತೇವೆ, ದೇವಸ್ಥಾನದಲ್ಲಿ ಮಲಗ್ತೇವೆ, ಎಲ್ಲ ಬಿಟ್ಟು ನಿನ್ನ ಸೇವೆ ಅಂತ ನಿಂತು ಬಿಡ್ತೇವೆ. ಆ ಪ್ರಸಾದ ಏನಿದೆಯೋ ಅದನ್ನು ತಿಂತೇವೆ, ಬೇರೆ ಇನ್ನೇನೇನೋ ತಿನ್ನೋಕ್ ಹೋಗಲ್ಲ, ಬೇರೆ ಇನ್ನೇನೇನೋ ಕುಡಿಯೋಕ್ ಹೋಗಲ್ಲ. ಆ ಒಂದು ಮಾತು ಶುದ್ಧ, ಮೌನ ಜಾಸ್ತಿ ಆಚರಿಸ್ತೇವೆ, ವ್ಯವಹಾರ ಮಾತನಾಡೋಲ್ಲ, ವ್ಯಾಪಾರದ ಬಗ್ಗೆ ಮಾತನಾಡೋಲ್ಲ,
ಸೊ ಎಲ್ಲ ಭಗವಂತನ ಮೇಲೆ ಹಾಕ್ತೇವೆ, ನೀನ್ ನಡೆಸಿದ್ದು ಅಂತ. ಸೊ ಕಪ್ಪು ಬಟ್ಟೆ ಧರಿಸೋರು ಮುಖ್ಯವಾಗಿ ದಿನನಿತ್ಯವಾಗಿ ಗಮನಿಸಿ ನೋಡಿ ನಿಮ್ಮಲ್ಲಿ ಆಗೋ ಬದಲಾವಣೆ. ರಾಹು ಇಲ್ಯೂಷನ್ ಯಾರು ಧರಿಸಿರ್ತಾರೆ ನೋಡಿ ಜಾಸ್ತಿ, ಬೌನ್ಸರ್ಗಳು, ಜಾಸ್ತಿ ಫಿಲ್ಮ್ ಸ್ಟಾರ್ಗಳು, ಗಮನಿಸಿ ನೋಡಿ. ಪ್ರಚೋದನೆ, ಅವರು ನೋಡೋದೇ ನಾವು ಒಂಥರ ನೋಡ್ತೀವಿ, ಅವರು ನಮ್ಮಾಗಿಯೇ, ಬಟ್ ಅವರು ನೋಡಿದ್ರೆ ಏನೋ ಆಕರ್ಷಣೆ ನಮಗೆ. ಕತ್ತಲು, ತುಂಬಾ ಜನಕ್ಕೆ ಗೊತ್ತಿಲ್ಲದ ಒಂದು ಸತ್ಯ ಹೇಳ್ತೇನೆ, ಜಗತ್ತಿನಲ್ಲಿ ಬೆಳಕೇ ಇಲ್ಲ, ಕತ್ತಲೇ ಸತ್ಯ. ಕತ್ತಲೇ ಸತ್ಯ. ನಾವು ಕತ್ತಲಲ್ಲಿದ್ದೇವೆ, ಒಂದು ಬೆಳಕಿನ ಹುಡುಕಾಟ. ಸಣ್ಣ ಬೆಳಕು ಹೇಗೆ ಬೆಳಗಿಸುತ್ತ ನಮ್ಮ ಪ್ರಾರ್ಥನಾ. ಅದರಿಂದ ಕಾಳಿ ಆರಾಧನೆ ಮಾಡಿ. ಅಮ್ಮನವರು, ರಾಜರಾಜೇಶ್ವರಿ ಸುತ್ತಮುತ್ತ ನಿಮಗೆ ಅಮ್ಮನವರ ರಾಜರಾಜೇಶ್ವರಿ ಆಲಯ ಇದೆಯಾ ನೋಡಿ. ಚಂಡಿಕಾದೇವಿ, ಚಂಡಿ ಚಾಮುಂಡಿ. ನಮ್ಮಲ್ಲಿರುವ ವ್ಯಗ್ರತ್ವ, ಉಗ್ರತ್ವ, ಕಾಮತ್ವ, ಕ್ರೋಧತ್ವ, ಮದ, ಮೋಹ, ಮತ್ಸರ, ಲೋಭ, ವಿಪರೀತ ಲೋಭ, ಮತ್ಸರ ಇರಬೇಕು, ಕಾಮ ಇರಬೇಕು, ಶುದ್ಧ ಕಾಮ, ಕ್ರೋಧ ಇರಬೇಕು, ಶುದ್ಧ ಕ್ರೋಧ, ಸಾತ್ವಿಕ ಕ್ರೋಧ ಇರಬೇಕು. ಇನ್ನೊಂದಷ್ಟು ಒಳ್ಳೇದ್ ಮಾಡ್ಬೇಕಿತ್ತು ಅಂತ ಕೆಡಿಸ್ಬೇಕು ಅನ್ನೋದಿರ್ಬಾರ್ದು. ಮದ, ಸಾತ್ವಿಕ ಮದ ಇರಬೇಕು, ನಾನೇನಾದ್ರೂ ಒಳ್ಳೇದ್ ಮಾಡ್ಬೇಕು ಸರ್ ಅನ್ನೋದೊಂದಿರ್ಬೇಕಾದ್ರೆ, ಕೆಡಿಸಾದ್ರೂ ಸರಿ ಕಿತ್ತುಕೊಂಡು ಒಳ್ಳೇದ್ ಮಾಡ್ತೀವಿ ಅಂದ್ರೆ ಪ್ರಯೋಜನ ಇಲ್ಲ. ಮತ್ಸರ, ಇನ್ನೊಬ್ಬರ ಬೆಳವಣಿಗೆ ಸಹಿಸಲ್ಲ, ನಾನು ಅವನಿಗಿಂತ ಚೆನ್ನಾಗಿ ಓದ್ಬೇಕು ಅನ್ನೋದೊಂದು ಮತ್ಸರ ಬರ್ಬೇಕೇ ವಿನ ಅವನನ್ನು ತುಳಿದು ಹಾಳು ಮಾಡಿ. ಲೋಭ, ವಿಪರೀತ ಲೋಭ, ಹೇಗಾದ್ರೂ ಸರಿ, ಹೆಂಗಾದ್ರೂ ಸರಿ ನಾನೊಬ್ಬನೇ, ಕೊಡೋಲ್ಲ, ಬಚ್ಚಿಟ್ಕೊಳ್ಳೋದು, ಅಕ್ಕ ತಂಗರಿಗೆ, ಅಣ್ಣ ತಮ್ಮಂದರಿಗೆ, ಈ ತರ ಲೋಭಿ ಅಂತ ಏನ್ ಹೇಳ್ತವೆ, ಎಂಜಲ್ ಕೈಯಲ್ಲೂ ಕೈ ಬಾಡಿಸಲ್ಲ. ಸೊ ಇವುಗಳ ಅರಿಷಡ್ ವರ್ಗಗಳಿಗೆ ವಿಪರೀತ ಪ್ರಚೋದನೆ ರಾಹು ಮಾಡ್ತಾನೆ. ಅದು ನಿಮ್ಮಲ್ಲಿ ಎಲ್ರಿಗೂ ಆಗುತ್ತೆ ಮಕ್ಕಳೇ. ನಾವು ಯಾರು ಸನ್ಯಾಸಿಗಳಲ್ಲ, ನಿಜವಾದ ಸನ್ಯಾಸಿಗಳು ನಮ್ಮ ಜೊತೆಲಿ ಇಲ್ಲವೇ ಇಲ್ಲ, ಬರ್ದಿಟ್ಕೊಳ್ಳಿ. ನಿಜವಾದ ಒಂದು ಗುರು ನಮಗ್ ಸಿಗೋಲ್ಲ ಕಲಿಯುಗಕ್ಕೆ ಅಂತ ಪೋತಲೂರು ವೀರಬ್ರಹ್ಮೇಂದ್ರರಾಗಲೇ ಹೇಳಿದ್ದಾರೆ, ಕೃಷ್ಣರೇ ಹೇಳ್ಬಿಟ್ಟಿದ್ದಾರೆ. ಜಗತ್ತನ್ನ ಹಾಳು ಮಾಡುವ ನಂಬರ್ 1 ವ್ಯಕ್ತಿಗಳು, ಮೊದಲನೇ ಪಂಕ್ತಿಯ ವ್ಯಕ್ತಿಗಳು ಸುಮಾರಿದ್ದಾರೆ. ಮೊದಲನೇ ವ್ಯಕ್ತಿಯ ಗುರು ವೇಷಧಾರಿಗಳು ಅಂತ ಕೃಷ್ಣರೇ ಹೇಳಿರೋದು, ನಾನು ಹೇಳಿಲ್ಲ, ಕೃಷ್ಣರೇ ಹೇಳಿರೋದು. ಕಲಿಯುಗದ ಅತಿ ದೊಡ್ಡ ಶತ್ರುಗಳು ಯಾರು ಅಂದ್ರೆ ಗುರು ವೇಷಧಾರಿಗಳು. ಇವತ್ತು ನೋಡಿ, ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಲ್ಲಿ ಬೇರೆ ಬೇರೆ ಮಕ್ಕಳೇ, ಬೇಡ ಬಿಡಿಸಿ ಹೇಳ್ತಾ ನೋವಾಗುತ್ತೆ. ನಿಜವಾದ ಗುರು ಇವ್ಯಾವುದಕ್ಕೂ ಸಿಲುಕುವುದಿಲ್ಲ, ಇವ ಯಾವುದರ ಜೊತೆಯೂ ಇರುವುದಿಲ್ಲ. ಯಾರೋ ಒಬ್ಬ ಗುರು ಬರ್ತಾನೆ ಬೈಕಲ್ಲಿ, ಅವನಿಂದೊಡನೆ ನಾವು ಹೋಗೋದು. ಕಾವೇರಿ ಕಾಲಿಂಗ್ ಅಂತ ಹೇಳ್ಬಿಟ್ಟು ಅದೆಷ್ಟು ಸಾವಿರ ಕೋಟಿಯೋ, ಅದಕ್ಕೆ ಲೆಕ್ಕನೂ ಇಲ್ಲ, ಏನಿಲ್ಲ, ಕೋಟಿ ಜಡ್ದಿದೆ. ಏನಕ್ಕಪ್ಪ ಬೇಕು ನಿನಗೆ? ನೀನು ಮಾಡೋ ಕಾರ್ಯ ಅದು ಗೊತ್ತಾಗ್ಲೂಬಾರ್ದು. ಈ ತರ ಅವ್ರು ಬರೋ ಗಾಡಿಗಳು ನೋಡಿ, ಪ್ರೈವೇಟ್ ಜೆಟ್ಟುಗಳು ನೋಡಿ, ಗಾಡಿ 1 ಕೋಟಿ ಕೆಳಗಡೆ ಯಾವ್ದು ಇಲ್ಲ, 3 ಕೋಟಿ 5 ಕೋಟಿ. ಅವರ ಸಾಮ್ರಾಜ್ಯ ನೋಡಿ. ನಿಜವಾಗ್ಲು ಭಕ್ತಿ ಪರಾಕಾಷ್ಠತೆಯಲ್ಲಿದ್ದಂತ ಕನಕದಾಸರ ಬಳಿ ಏನಿತ್ತಪ್ಪ, ಪುರಂದರದಾಸರ ಬಳಿ, ನಮ್ಮ ರಾಘವೇಂದ್ರ ತೀರ್ಥರ ಬಳಿ, ಪುರಂದರದಾಸರು ಒಬ್ಬರ ಇಬ್ಬರ, ನಾಡು ಅಲ್ಲ ಇಡೀ ವಿಶ್ವವೇ ಕಂಡ ಮಹಾ ಸಂತರುಗಳು ನಡೆದಾಡಿದಂತ ನಾಡು ಬೀಡು ನಮ್ಮದು. ನಮ್ಮ ಸಿದ್ಧಗಂಗಾ ಸ್ವಾಮಿಗಳ ಹತ್ರ ಏನಾದ್ರೂ ಇತ್ತ? ಇಲ್ಲ. ಸಿದ್ದೇಶ್ವರ ಸ್ವಾಮಿಗಳ ಹತ್ರ ಏನು ಬೇಡ, ಸಿದ್ದೇಶ್ವರ ಸ್ವಾಮಿಗಳ ಹತ್ರ ಏನಿತ್ತು ಅಂತ ಹೋಗಿ ಕೆದಕಿ ನೋಡಿ. ಇದೆಲ್ಲ ಒಂಥರ ಕೃಷ್ಣನಾವತ್ತು ಹೇಳಿದ್ದೆ ಅದು. 2ನೇ ದೊಡ್ಡ ಒಂದು ಅನಾಹುತ ಮಾಡೋರು ಯಾರು ಅಂದ್ರೆ ದೊರೆ ಅಂತ ಹೇಳ್ತಾರೆ. ದೊರೆ ರೂಪದಲ್ಲಿ ಒಬ್ಬ ಕಟುಕ ಬಂದು ಕುತ್ಕೋತಾನೆ. ಜನಗಳ ಅಹವಾಲು, ಜನಗಳ ನೋವು, ಜನಗಳಿಗೆ ಬೇಕಾದಂಥದ್ದನ್ನ ಅವನು ಮಾಡೋದೇ ಇಲ್ಲ. ಕಟಿಕ ನೀತಿಯನ್ನ, ಕುಣಿಕ ನೀತಿಯನ್ನ ಫಾಲೋ ಮಾಡ್ತಾನೆ, ಶಕುನಿ ನೀತಿಯನ್ನ ಫಾಲೋ ಮಾಡ್ತಾನೆ ಅನ್ನತಕ್ಕಂಥ ಒಂದು ಭಾವ. ಅವ್ರ ಮೇಲೆ ಇವ್ರ ಮೇಲೆ ಹಾಕು, ಅವ್ರಿ ಮಾಡಿಟ್ಟಿದ್ದು ನಾವು ಸ್ವಲ್ಪ ಮಾರ್ಪಾಡು ಮಾಡಿದ್ದೀವಿ ಅನ್ನತಕ್ಕಂಥದ್ದು ಮಾಡ್ತಾನೆ ದುರ್ಯೋಧನ.
ಒಡೆಯೋ ನೀತಿ, ಇಬ್ಬಗೆಯ ನೀತಿ ಇರ್ಲಿ. ದೆನ್ ನಾಗದೇವತೆಗಳು, ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿ, ನಮ್ಮ ಕುಕ್ಕೆ, ಘಾಟಿ, ಅರಕಲಗೂಡು ಸುಬ್ರಹ್ಮಣ್ಯ, ಎಲ್ಲೆಲ್ಲೆಲ್ಲ ನಾಗಬನಗಳಿದ್ದಾವೆ, ನಾಗದೇವತೆಗಳಿದ್ದಾವೆ, ರಾಹುಗೆ ಸಂಬಂಧಪಟ್ಟಂತ ದೇವರುಗಳು. ಇನ್ನು ಆದಿಶೇಷ, ಆಮೇಲೆ ಹಾವುಗಳ ಹುತ್ತ, ಹಾವುಗಳು ಎಲ್ಲೆಲ್ಲೆಲ್ಲೇ ಇದೆಯೋ ಅವುಗಳನ್ನ ರಕ್ಷಿಸ್ಬೇಕು ಅಂತ ಹೇಳ್ತಾರೆ, ಕಾಪಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಎಲ್ಲಾ ದೇವರುಗಳು ಯಾವ ದೇವರುಗಳು ಅಂದ್ರೆ ಹ್ಯೂಮನ್, ವಿತೌಟ್ ಹ್ಯೂಮನ್ ಹೆಡ್ಸ್ ಬಟ್ ವಿತ್ ಟೈಲ್ಸ್ ಅಂತ ಹೇಳುತ್ತೆ. ಬಾಲ ಇರಬೇಕು, ತಲೆ ಇಲ್ಲದಂತ ಒಂದು ದೇವತಾರ್ಚನೆಗೆ ರಾಹು ವಿಶೇಷ. ಸೊ ಅಂತ ಒಂದು ರಾಹು ಧನಿಷ್ಠ ನಕ್ಷತ್ರ ಪ್ರವೇಶದ ಈ ಒಂದು ರಾಹು ಮೇಷರಾಶಿಗೆ ಏನ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಒಂದು ಪುಟ್ಟ ವಿರಾಮ ತಗೊಬಂದು ನಿಮ್ ಜೊತೆ ಹಂಚ್ಕೋತೇನೆ. ಗೆಟ್ ರೆಡಿ. ಒಂದು ಪ್ರಬಲ 3 ರಾಶಿಗಳಲ್ಲಿಯೇ ಮೊದಲನೇ ರಾಶಿ ಒನ್ ಆಫ್ ದ ಹಂಟಿಂಗ್ ರಾಶಿ ಆಗುತ್ತೆ, ದಟ್ ಇಸ್ ಮೇಷ. ಇದೆ ಅಲ್ಲೊಂದು ಪವರ್ಫುಲ್ ಕಾಂಬಿನೇಷನ್ ನಿಮಗೆ ಕೊಡ್ತಿದೆ. ಬಿ ರೆಡಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ತುಂಬು ಮಳೆಗಾಲ. 3 ಪ್ರಮುಖ ರಾಶಿಗಳಿಗೆ ಡಿಸೆಂಬರ್ 5ರವರೆಗೆ ಒಂದು ಅದ್ಭುತ ಮಳೆ. ಅದರಲ್ಲಿ ಮೊಟ್ಟ ಮೊದಲನೇ ಒಂದು ಕುಂಭದ್ರೋಣ ಮಳೆ ಅಂದ್ರೆ ಮೇಷರಾಶಿ, ಮುಖ್ಯವಾಗಿ ಮೇಷ ಲಗ್ನ. ನೀವು ಮೇಷ ಲಗ್ನ ಸಂಜಾತರ ನಿಮ್ಮನ್ನು ನೋಡೋಣ ಈಗ ಯಾರು ಕಟ್ಟಿ ಹಾಕುತ್ತಾರೆ ಅಂತ. ಬ್ಯೂಟಿಫುಲ್ ಫೋರ್ಸ್. 11ನೇ ಮನೆ ರಾಹು ಕುಜನ ಸಾರದಲ್ಲಿ ನಿಮ್ಮ ಭಾಗ್ಯಸ್ಥಾನವನ್ನ ನೋಡ್ತಿದೆ. ಭಾಗ್ಯಸ್ಥಾನದಲ್ಲಿ ಸುಖಾಧಿಪತಿ ಚಂದ್ರ, ಧನಾಧಿಪತಿ ಸಾರ ಸಪ್ತಮಾಧಿಪತಿ ಸಾರದಲ್ಲಿ, ಧನಸ್ಥಾನದಲ್ಲಿ ಕುಜ ಸೂರ್ಯನ ಒಂದು ಭಾವ. ಅಧಿಕಾರದಲ್ಲಿದ್ರಿ ಅಂದ್ರೆ ಮಾತ್ರ ದೊರೆ ಮಟ್ಟದ ಕೆಲಸ ಕಾರ್ಯ, ಆಡಳಿತಾತ್ಮಕ ನಿರ್ಧಾರ ಒಂದು ಮಾಡೋ ಹೆಜ್ಜೆಯಲ್ಲಿ ಇಟ್ಟಿದ್ದೀರಿ ಅಂದ್ರೆ ಮಾತ್ರ ನಿಮ್ಮನ್ನಿನ್ನು ಚಂಡ ಶಾಸನ ಕರೆಕ್ಟಾಗಿ ಬಳಸ್ಕೊಂಡ್ರೆ ನೀವು ದೇವನಾಮ ಪ್ರಿಯ. ಒಳ್ಳೆ ಚಪ್ಪರ್ ಪಾಡಿಕೆ ಅಲ್ಲ ಮಕ್ಕಳೇ ಇದು. ರಾಹು ಅದ್ ಬೇರೆ. ಅದು ಈ ಮಾಯಾ ನಿಜ ಆಗುತ್ತೆ ನಿಮಗೀಗ. ದೊಡ್ಡ ದೊಡ್ಡ ಕೆಲಸಗಳಿಗೆ ಹೆಜ್ಜೆ ಹಾಕ್ತೀರಿ. ದೊಡ್ಡ ಸಾಧಕರು, ದೊಡ್ಡ ಮಾತು, ದೊಡ್ಡ ಕೆಲಸ, ದೊಡ್ಡ ವ್ಯವಸ್ಥೆ. ಅಲ್ಲಿ ನೋಡಿ ಸುಖದಲ್ಲಿ ಹೇಗೆ ಕೂತಿದೆ ರಾಹು ಮೂಮೆಂಟ್ ಆಗುವಾಗ. ಬುಧ 6ನೇ ಮನೆಯ ಬುಧ ವಕ್ರ ಆಗ್ಬಿಟ್ಟಿದ್ದಾನೆ, ನಿಮಗ್ ತೊಂದರೆ ಕೊಡೋನು. ಸೂರ್ಯ ನೋಡಿ ಎಲ್ಲಿ ಕುಳಿತಿದ್ದಾನೆ, ಪಂಚಮಾಧಿಪತಿ 3ನೇ ಮನೆಯಲ್ಲಿ ಕುಳಿತಿದ್ದಾನೆ. ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್ ಇದು. ಬ್ಯೂಟಿಫುಲ್. ನೆನ್ಸಿರ್ಲಾರ್ರಿ ಆ ಥರದೊಂದು ಭಾವ. ಸೂರ್ಯ ಆರುದ್ರ ನಕ್ಷತ್ರ, ಶುಕ್ರ ಬುಧನ ಸಾರ,
ಆಶ್ಲೇಷ ನಕ್ಷತ್ರ ಭಾವ. ಶನಿ ನೋಡಿ 12ನೇ ಮನೆಯಲ್ಲಿ ಮಲಗ್ಬಿಟ್ಟಿದ್ದಾನೆ ಬುಧನ್ ಸಾರದಲ್ಲಿ. ಬುಧ ಸುಖದಲ್ಲಿ ವಕ್ರನಾಗಿ ಮಲಗ್ಬಿಟ್ಟಿದ್ದಾನೆ. ನಿಮಗೆ ತಲೆ ಕೆಡಿಸೋ ಬುಧ ಷಷ್ಠಾಧಿಪತಿ ಅಲ್ಲಿ ಕೂತು ಬಿಟ್ಟಿದ್ದಾನೆ. ಇನ್ನು ವಿಶೇಷವಾಗಿ ಗುರು ಅಲ್ಲೇ ಇದ್ದಾನೆ. ಗುರು ಪುಷ್ಯಾಮೃತ ಯೋಗ ಅನ್ನತಕ್ಕಂಥದ್ದು. ಕುಜ ಕೂಡ ಷಡ್ಬಲದಲ್ಲಿ ಯಾವ ರೀತಿ ದಿಗ್ಬಲನಾಗಿ ಕುಳಿತು ಬಿಟ್ಟಿದ್ದಾನೆ ಅಂದ್ರೆ ಅನ್ ಅನ್ಬಿಲೀವಬಲ್ ಪವರ್. ಸೂಪರ್, ತುಂಬಾ ಚೆನ್ನಾಗಿದೆ. ತುಂಬಾ ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಭೂಮಿ, ಮನೆ, ಆಳು ಕಾಳು, ವ್ಯವಸ್ಥೆ, ಸಂಸ್ಥೆ, ಸಂಸ್ಥಾನ ಇಂಥದ್ರಲ್ಲಿ ಏನಾದ್ರೂ ಹೆಜ್ಜೆ ಇಟ್ಟಿದ್ರಿ ಅಂದ್ರೆ ನೀವು ಅದ್ಭುತವಾದಂಥ ಸಕ್ಸಸ್ ಅನ್ನ ಪಡೆಯತಕ್ಕಂಥದ್ದಾಗುತ್ತದೆ. ಸೂಪರ್. ಆ ರಾಹುವಿನ ಒಂದು ಭಾವ ಅದನ್ನ ದಶಾಂಶಕ್ಕೂ ಕೂಡ ಜೋಡಿಸ್ಕೋತೇವೆ. ಮಾಡಬಾರದು ಮಾಡಿದರೆ, ಬುಧ ವಕ್ರ ಅಲ್ವಾ, ನಾನೊಬ್ಬನೇ ಬುದ್ಧಿವಂತ, ನನಗೆಲ್ಲ ಗೊತ್ತು, ನಾನು ಮಾಡಿದ್ ಸರಿ. ಖಂಡಿತ ಏನಾದ್ರೂ ಒಂದು ತಲೆನೋವುಗಳಿಗೂ ಕೂಡ ಸಿಕ್ಕಾಕೊಳ್ತಕ್ಕಂಥದ್ದಾಗುತ್ತೆ. ತಂದೆ ಸಮಾನರಾದಂಥವರನ್ನ ಸ್ವಲ್ಪ ಗಮನ ಇಟ್ಟು ನೋಡಿಕೊಳ್ಳತಕ್ಕಂಥದ್ದು ಮಾಡಿ. ನಿಮ್ಮ ಜೊತೆಗಾರರಿಂದ ಸ್ವಲ್ಪ ನೋವು ತಿಂತೀರಿ. ಪಾಲುದಾರಿಕೆ, ಫ್ರೆಂಡ್ಶಿಪ್ಪು, ಪಾರ್ಟ್ನರ್ಸು, ಬಂಧುಗಳು ಇಂಥವ್ರಿಂದ ಯಾರು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಅಲ್ಲೊಂದು ಪ್ರಭಾವ ಇರುತ್ತೆ. ಪಾಲುದಾರಿಕೆ ವಿಶೇಷವಾಗಿ ಸ್ವಲ್ಪ ಎಚ್ಚರಿಕೆಯಾಗಿರತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಏಪ್ರಿಲ್ 10 ಒಳಗಡೆ ಒಂದು ನೀವು 100% ಹೇಳ್ತಾನೆ, ಒಂದು ಭೂಮಿ ತಗೊಳ್ಳೋದು, ಜಾಗ ತಗೊಳ್ಳೋದು, ವಾಹನ ತಗೊಳ್ಳೋದು, ಮನೆ ಮೇಲ್ ಮನೆ, ಬಾಡಿಗೆ ಮನೆಯಿಂದ ದೊಡ್ಡ ಬಾಡಿಗೆ ಮನೆ, ಇಲ್ಲ ಒಂದು ಲೀಸ್ ಮನೆಯಿಂದ ಒಂದು ಸ್ವಂತ ಮನೆ, ಈ ತರದ್ದು ಹೋಗತಕ್ಕಂಥ ಎಲ್ಲಾ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ದಟ್ ಇಸ್ ಆ ಒಂದು ಹೋರ ಕೂಡ ನೋಡ್ತೇವೆ ಮೇಷ ಲಗ್ನಕ್ಕೆ. ಫ್ಯಾಂಟಾಸ್ಟಿಕ್. ಪುಣ್ಯಕ್ಷೇತ್ರಗಳ ದರ್ಶನ, ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿ, ಧರ್ಮ ಕ್ಷೇತ್ರಗಳ ಅಭಿವೃದ್ಧಿ ಎಲ್ಲ ಹೋಗಿ ಬರ್ತಕ್ಕಂಥದ್ದಾಗುತ್ತೆ. ಕೆಲವರಿಗೆ ಫಾರಿನ್ ಟ್ರಿಪ್ ಎಲ್ಲ ಹೋಗಿ ಬರ್ತಕ್ಕಂಥ ಯೋಗ ಇರ್ತಕ್ಕಂಥದ್ದು ಉಂಟು. ಮೈನಿಂಗ್ ಬಿಸ್ನೆಸ್ ಅಲ್ಲಿ ಇದ್ದೀರಾ, ಪವರ್ ಸೆಕ್ಟರ್ ಅಲ್ಲಿ ಇದ್ದೀರಾ, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಅಗ್ರಿಕಲ್ಚರಿಸ್ಟ್ ಆಗಿದ್ದೀರಾ, ಲ್ಯಾಂಡ್ ಡೆವಲಪರ್ ಆಗಿದ್ದೀರಾ, ಈ ಒಂದು ಮೆಟೀರಿಯಲ್ ಮ್ಯಾನೇಜ್ಮೆಂಟ್, ಮೆಟಲ್ಸ್ಗೆ ಸಂಬಂಧಪಟ್ಟಂಥದ್ದು, ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ಜಡ್ಜು, ಜುಡಿಷಿಯಲ್ ಸಿಸ್ಟಮ್, ಒನ್ ಆಫ್ ದ ಪವರ್ಫುಲ್ ಸೆಗ್ಮೆಂಟ್. ಏಪ್ರಿಲ್ 10 ಮುಖ್ಯವಾಗಿ ಡಿಸೆಂಬರ್ 5 11ನೇ ಮನೆ ರಾಹು ಕೊಡ್ಲೇಬೇಕು. ರಾಹು ಇರೋ ಮನೆಗೆ ಬಲ. ರಾಹು ಕೇತುಗೆ ಅದೊಂದು ಅದ್ಭುತ. ಇರುವ ಮನೆಗೆ ಬಲವಾಗ್ತಾನೆ. ಲಾಭದ ಮನೆಯಲ್ಲಿ ಕುಳಿತಿರ್ತಕ್ಕಂಥದ್ದು ಅತ್ಯದ್ಭುತ. ರಾಹು ಒಂಟಿಯಾಗಿ ಕುತ್ಕೋಬೇಕು, ರೂಲ್ ಇದೆ. ಬೇರೆ ಯಾರ ಜೊತೆಲೂ ಕುತ್ಕೋಬಾರ್ದು. ಜಾತಕದಲ್ಲಿ ತಿಂದಾಕ್ತಾನೆ. ತಂದೆ ಜೊತೆ ಕುತ್ಕೊಂಡ್ರೆ ತಂದೆ ಪೆಟ್ಟು, ತಾಯಿ ಜೊತೆ ಕುತ್ಕೊಂಡ್ರೆ ತಾಯಿ ಪೆಟ್ಟು, ಒಡ ಹುಟ್ಟಿದವರ ಜೊತೆಲಿ ಕುತ್ಕೊಂಡ್ರೆ ಅವರ ಏಳಿಗೆ ಪೆಟ್ಟು. ಬುಧನ ಜೊತೆ ಕುಳಿತುಕೊಂಡ್ರೆ ವಿಪರೀತ. ಗುರುವಿನ ಜೊತೆ ಕುಳಿತುಕೊಂಡ್ರೆ ಗುರುಚಾಂಡಾಳ ದೋಷ, ಒಳ್ಳೆಯವನೇ ಕೆಟ್ಟವನಾಗ್ಬಿಟ್ಟ. ಈಗ ನೋಡಿ, ಅದೇ ನಡೆದಿರೋದಲ್ಲಿ ಧರ್ಮಕ್ಷೇತ್ರದಲ್ಲಿ ಈ ರೀತಿ ಏನೋ ಇದು ನಾವು ನಂಬಿದ ದೈವ. ಅದು ಒಂದು ರೂಲ್ ಇದೆ. ಮಹಮ್ಮದೀಯ ಧರ್ಮದಲ್ಲಿ ಒಂದು ರೂಲ್ ಇದೆ. ಕಿತ್ತುಕೊಂಡು ಅಲ್ಲೊಂದು ವ್ಯವಸ್ಥೆ, ದೈವ ಕ್ಷೇತ್ರ ಮಾಡಬಾರದು ಅಂತ. ಫಸ್ಟ್ ಆಫ್ ಆಲ್ ಅವರು ಕಿತ್ತುಕೊಂಡು ಕಟ್ಟಿರತಕ್ಕಂಥ ಒಂದು ಕ್ಷೇತ್ರ ಅದು. ಸೊ ಅಲ್ಲಿ ಅವ್ರು ಕಿತ್ಕೊಂಡು ಕಟ್ಟಿದ್ರಲ್ಲ, ಅವ್ರು ಯಾರಾದ್ರೂ ನೆಮ್ಮದಿಯಾಗಿದ್ರ ನೋಡಿ. ಅವರ ಧರ್ಮದಲ್ಲಿ ಒಂದು ನಿಯಮ ಇದೆ. ಯಾರಾದ್ರೂ ದಾನವಾಗಿ ಕೊಟ್ಟಿದ್ದರೆ ಅದರಲ್ಲಿ ಧರ್ಮಕ್ಷೇತ್ರ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ವಾಟ್ ಎವರ್, ಇದು ನಾವು ಕೊಟ್ಟಿದ್ದೇವೆ, ತಗೊಳ್ಳಿ ಸರ್ ನೀವೇನಾದ್ರೂ ಒಂದು ಕಟ್ಟಿ ಅಂತ. ಅದು ತುಂಬಾ ದೊಡ್ಡ ಪುನರುಜ್ಜೀವನ ಆಗ್ಬಿಡುತ್ತೆ. ಇವತ್ತು ಆ ಮೆಕ್ಕಾ ಮದೀನಾ ಆಗಿರೋದು ಅದಕ್ಕೆ. ಧರ್ಮಬದ್ಧವಾಗಿ ಬಂದಿರತಕ್ಕಂಥ ಜಾಗ. ದಾನಂ ದೈವಂ ಅಂತ. ಕಿತ್ತುಕೊಂಡು ನಾನಲ್ಲಿ ಕ್ಷೇತ್ರ ನಿರ್ಮಿಸಬಾರದು. ಅದು ಅವರ ಧರ್ಮದಲ್ಲಿ ಅದು ತಪ್ಪು. ಅಲ್ಲಿ ಮಾಡಿಬಿಟ್ಟ ಆದವ್ರೆ. ಮಾಡದಾಗಿಂದಲೂ ಇದೆ ಸಮಸ್ಯೆ. ಅಲ್ಲಿಗೆ ಅವ್ರಿಗೂ ಒಲಿಲಿಲ್ಲ.
ನನ್ನ ರಾಮರ ಕ್ಷೇತ್ರ ಅದು, ನನ್ನ ರಾಮ ಇದ್ದ ಕ್ಷೇತ್ರ ಅದು, ನನ್ನ ರಾಮಲಲ್ಲ ಇದ್ದ ಕ್ಷೇತ್ರ. ದಬ್ಬಿ ಕಿತ್ತು ನೆಮ್ಮದಿಯಾಗಿ ಆ ದೊರೆಗಳು ಆಳದ್ರ ಇದ್ದಾರ ನೋಡಿ ಹೋಯ್ತು. ನಮಗೂ ಅವ್ರಿಗೂ ಬೆಂಕಿ ಹಚ್ಚಿ ಹೊರಟಾಯ್ತು. ಈಗ ನಾವು ತಗೊಂಡು ನಾವು ಕಟ್ಟಿದ್ದೀವಿ, ಸಂಕಲ್ಪದಲ್ಲೇ ದೋಷ ಆಗ್ಬಿಡ್ತು. ನೀವು ಬರೆದಿಟ್ಕೊಳ್ಳಿ, ಇದು ನಿರಂತರ ನನ್ನ ರಾಮನ ಬಗ್ಗೆ, ನನ್ನ ಅಯೋಧ್ಯ ಕ್ಷೇತ್ರದ ಬಗ್ಗೆ. ರಾಮ ಬದುಕಿರುವಾಗಲೇ ನೆಮ್ಮದಿ ಆಗ್ಬಿಡ್ಲಿಲ್ಲಪ್ಪ ನನ್ನ ರಾಮಚಂದ್ರ ಪ್ರಭು. ನೋಡಿ ಇದಕ್ಕೆ ಹೇಳೋದು, ನನ್ನ ರಾಮಯ್ಯ ಪಟ್ಟ. ಅದಕ್ಕೆ ಇನ್ನಿಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿರುವುದು ರಾಮ. ರಾಮ ರಾಮ ರಾಮನಿಗೆ ಬಿಡ್ಲಿಲ್ಲಪ್ಪ ನನ್ನ ಅಯ್ಯ, ನಿಮಗ್ ಗೊತ್ತಿಲ್ಲ. ಅದಕ್ಕೆ ರಾಮರ ಒಂದು ಸರ್ಗವನ್ನ ಪಟ್ಟಾಭಿಷೇಕ ಸರ್ಗದಲ್ಲಿ ನಿಲ್ಲಿಸ್ತಾರೆ. ನಿಮಗೆ ಯಾರಿಗೂ ಗೊತ್ತಿಲ್ಲ, ತುಂಬಾ ತಿಳಿದವರು ಅಲ್ಲಿಗೆ ನಿಲ್ಲಿಸ್ತಾರೆ. ರಾಮ ಪಟ್ಟಾಭಿಷೇಕವಾಯಿತು, ಅದರ ನಂತರ ಪಟ್ಟ ಪಾಡಿದೆಯಲ್ಲ ನನ್ನ ಅಯ್ಯ, ಅಯ್ಯೋ ಅದು ಮನುಷ್ಯರು ಯಾರು ಪಡಲಿಕ್ಕಾಗೋದಿಲ್ಲ. ನೋಡಿ ರಾಮಾಯಣ ತೆಗೆದು ವಾಲ್ಮೀಕಿ ರಾಮಾಯಣ ಅಲ್ಲಿಗೆ ನಿಲ್ಲಿಸ್ತಾರೆ. ಆ ಒಂದು ಕೊನೆ ಭಾಗ ತುಂಬಾ ಜನ ಓದ್ಲಿಕ್ಕೂ ಹೋಗಲ್ಲ, ತಿಳ್ಕೊಳಕ್ಕೂ ಹೋಗಲ್ಲ. ಲವ ಕುಶ ಅಮ್ಮನವರ ಅಲ್ಲಿಗೆ ಹೋಗಿತ್ತು, ವಾಲ್ಮೀಕಿ ಆಶ್ರಮಕ್ಕೆ ಆ ಪಟ್ಟಪಾಡು. ಅಯ್ಯೋ ಅವರು ಬದುಕಿರೋ ಅಷ್ಟು ದಿನ ನನ್ನ ರಾಮಯ್ಯ ಹೆಂಡತಿಯಿಂದ, ಮಕ್ಕಳಿಂದ, ಹೆತ್ತವರಿಂದ, ಮಿತ್ರನಿಂದ, ಬಂಧುವಿಂದ, ಯಾರಿಂದ ನೆಮ್ಮದಿ ನೋಡದ್ನಯ್ಯ. ಇವ್ರು ಇವತ್ತು ಮಾಡಿಟ್ಟಿರ್ತಕ್ಕಂಥ ಇದರಲ್ಲಿ ಇಲ್ಲಿ ನೆಮ್ಮದಿ ಇರುತ್ತೇನಯ್ಯ. ನನ್ನ ರಾಮ ಅದೆಷ್ಟು ನೊಂದಿರ್ತಾನೆ. ತುಳಸಿದಾಸರು ಓಡಾಡಿದಂಥ ಜಾಗ ಏನು ಅಂತ ಹೇಳ್ತೀರಿ, ಇಲ್ಲಿ ಕೆಂಡ ಇಡುತ್ತೆ. ಎಲ್ಲಾ ಧರ್ಮದಲ್ಲೂ ಹಿಂಗ್ ಮಾಡಿಬಿಟ್ಟಿದ್ದಾರೆ ದೇವರ ಹೆಸರಲ್ಲಿ. ಇರ್ಲಿ ನೋಡಿ, ಅಂಥದ್ದು ಒಂದು ಏನಾದ್ರೂ ಅನ್ಯಾಯ ಅಧರ್ಮ ಮಾಡಿದ್ದರೆ ನೆನಪಿಟ್ಟುಕೊಳ್ಳಿ ಮಕ್ಕಳೇ, ದೈವ ಕೂಡ ಕಾಪಾಡಲಾರದು. ರಾಹು ಒಂಟಿಯೇ ಇರಬೇಕು ನಿಜವೇ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೇತುವಿದ್ದಾನೆ ನೆನಪಿಟ್ಟುಕೊಂಡೇ ಹೆಜ್ಜೆ ಹೇಳಿ. ನಾನು ಗೆಲ್ಲುತ್ತಿದ್ದೇನೆ ಅಂತ ಮನುಷ್ಯನಿಗೆ ಮತ್ತೇರಿ ಬಿಡ್ತು. ನಾನು ಅಂದವಾಗಿದ್ದೇನೆ, ನಾನು ಅದಕ್ಕೆ ಹೇಳ್ತಿರ್ತಾನೆ, ಅಂದ ಬೇಕಾ ಆನಂದ ಬೇಕಾ. ಏನೋಪ್ಪ ಈ ಮಾಯೆ ನಮ್ಮನ್ನು ಕೂಡ ಕಟ್ಟ ಹಾಕುತ್ತೆ. ಇನ್ನೊಂದು ಸ್ವಲ್ಪ ಕೊಣ, ಈ ಊಟಕ್ಕೆ ಕೂತಾಗ ಇನ್ನೊಂದು ಸ್ವಲ್ಪ ಒಂದು ಹೋಳಿಗೆ ಹಾಕು, ಇನ್ನೊಂದು ಸ್ವಲ್ಪ ತೊಕ್ಕ ಹಾಕು ಅನ್ನೋ ತರ ನಾವು. ಸೊ ಮೇಷ ಲಗ್ನದವರಿಗೆ ಈ ತರದೊಂದು ಆಕರ್ಷಣೆ ಒಳಗಾಗ್ಬಿಡ್ತಾರೆ. ಅದೊಂದು ಎಚ್ಚರಿಕೆ. ಮಾಡಬಾರದ್ದು ಮಾಡಿದರೆ ಆಗಬಾರದ್ದಾಗುತ್ತೆ. ದೈವ ಕೂಡ ಕಾಪಾಡುವುದು. ಎಲ್ಲ ಕೊಟ್ಟುಬಿಟ್ಟು ಕಟ್ಟ ಕಡೆ ಕರ್ಕೊಂಡು ಹೋಗಿ ದಬ್ಬ ಹಾಕ್ಬಿಡುತ್ತೆ. ಅದೊಂದು ನೋಡ್ಕೊಳ್ಳಿ. ದೈವ ನಮಗೆ ಕೊಟ್ಟಿರೋ ಬಲ ಅತ್ಯದ್ಭುತ ಶಕ್ತಿ ಮೇಷ ಲಗ್ನದವರಿಗೆ. ನಿಜ ಹೇಳ್ತಾನೆ, ನೀವು ನೆನ್ಸಿರೋಲ್ಲ. ತುಂಬಾ ಮೇಷರಾಶಿಯವರೆಗೂ ಚೆನ್ನಾಗಿದೆ, ಒಂದು 60 to 70%. ದಶಾಭುಕ್ತಿಗಳು ನೋಡ್ಕೊಳ್ಳಿ ಆಯ್ತು. ನಿಮ್ ಜಾತಕದಲ್ಲಿ ರಾಹು ಎಲ್ಲಿದ್ದಾನೆ, ರಾಹು ಯಾರ ಕಾಂಬಿನೇಷನ್ ಇದ್ದಾನೆ. ರಾಹು ಶುಕ್ರನ್ ಜೊತೆ ಸೇರಿಬಿಟ್ಟು ವಿಪರೀತ ಆಸೆ ನನ್ನ ಇಂದಿರಮ್ಮ ಜಾತಕದಲ್ಲಿತ್ತು. ತುರ್ತು ಪರಿಸ್ಥಿತಿ ಆಗ್ಲೇ ಇರಿತು. ಅಧಿಕಾರ ನನಗೆ ಇರಬೇಕು ಅಂತ ತಮಗೆ ಬೇಕಾದ ಹಾಗೆ ಬದಲಾವಣೆ ಮಾಡ್ಲಿಕ್ಕೆ ಹೋಗ್ಬಿಟ್ರು ಅಂತ ಒಂದು ಮಾತು ಬಂದ್ಬಿಡ್ತು. ಆ ರಭಸದಲ್ಲಿ ಆ ತಾಯಿ ಏನೇನ್ ಕಳ್ಕೊಂತೋ ನಿಮಗ್ ಗೊತ್ತಿದೆ. ಇಂದಿರಮ್ಮ ಜಾತಕದಲ್ಲಿ ಶುಕ್ರ ರಾಹು ಸಂಭವ. ಬಿಲ್ ಗೇಟ್ಸ್ ಮೊನ್ನೆ ಒಪ್ಕೊಂಡಿದ್ದಾನೆ, ಹೌದು ನನಗೆ ಅಕ್ರಮ ಸಂಬಂಧಗಳು ಇತ್ತು. ವಿಪರೀತ ಲಾಲಸ, ಒಂದು ಅಧಿಕಾರ ಲಾಲಸ, ಇಲ್ಲವೇ ಈ ತರ ಇನ್ನೊಂದು ಕೋರಿಕೆಯ ಲಾಲಸ. ಶುಕ್ರನ ಜೊತೆ ಶನಿ ಜೊತೆ ಸೇರಿದ್ರೆ ಕರ್ಮಕ್ಕೆ ಭೀಭತ್ಸಂ ಈ ರೀತಿ ಆಗುತ್ತೆ ರಾಹು. ಅವುಗಳ ಬಗ್ಗೆ ಕೂಡ ನಾನು ತಿಳಿಸ್ತೇನೆ ಆಯ್ತಾ. ಸೊ ಮೇಷಂ ಹಂಚಿ ಮಕ್ಕಳ ಪೂರ್ವ ಪುಣ್ಯ ಸ್ಥಾನದ ಕೇತು ನಿಮ್ಮಿಂದ ತುಂಬಾ ಒಳ್ಳೇದಾಗೋದಿದೆ. ಒಂದು ಗಿಡ ನೆಡಿ, ನೆರಳು ಕೊಡಿ, ಅನ್ನ ಕೊಡಿ, ಬದುಕು ಕೊಡಿ. ಎಲ್ಲೋ ತೀರ್ಥಕ್ಷೇತ್ರಕ್ಕೆ ಹೋದಾಗ ಆದ್ರೂ ಇಂಥ ಕ್ಷೇತ್ರಗಳು ಹೇಳಿದ್ದೇನಲ್ವಾ, ರಾಜರಾಜೇಶ್ವರಿ, ಚಂಡಿಕಾ, ಕಾಳಿಕಾ, ದುರ್ಗಾ, ಇಂಥ ಒಂದು ಕ್ಷೇತ್ರಗಳು, ಅಮ್ಮನವರ ಕ್ಷೇತ್ರಗಳು, ನಾಗಬನಗಳು, ನಾಗದೇವತೆ, ಸುಬ್ರಹ್ಮಣ್ಯ, ಪಳನಿ ಮುರುಗನ್, ಅತ್ಯದ್ಭುತ ಕ್ಷೇತ್ರ.
ರಾಹುವಿನ ಪ್ರಭಾವ. ನವಪಾಷಾಣದಿಂದ ಒಂದು ಸೃಷ್ಟಿಸಲ್ಪಟ್ಟಂತ ಅಪರೂಪದಲ್ಲೊಂದು ಅಪರೂಪ ವಿಗ್ರಹ, ಪ್ರಪಂಚದಲ್ಲಿ ಅತ್ಯಂತ ಸುಂದರಾತಿ ಸುಂದರ ಯುವರಾಜ, ನನ್ನ ದಳಪತಿ, ನನ್ನ ಸೇನಾಪತಿ, ನನ್ನ ಪರಮ ಸುಬ್ರಹ್ಮಣ್ಯ ಅಲ್ಲಿದೆ. ನಿಮ್ಗೆ ಆದಾಗ ನೀವು ಒಮ್ಮೆ ನೋಡಿ, ಅದೊಂದೊಂದು ಆನಂದ. ವೆಟ್ರಿವೇಲ್ ಮುರುಗನಕ್ಕೆ ಅರೋಗರ ಅಂತ ಹೇಳ್ತೆ. ಸೊ ಅದಕ್ಕೆ ರಾಹು ಪ್ರಭಾವಕ್ಕೆ ತಡಿಲಿಕ್ಕೆ ನಾವು ಕೆಲವೊಂದು ನಿಯಮಗಳು ಕೂಡ ಹೇಳ್ಕೊಡ್ತಿರ್ತಾನೆ, ಅದನ್ನ ಮುಂದಿನ ದಿನಗಳಲ್ಲಿ ಹೇಳ್ಕೊಡ್ತಾನೆ. ಸೊ ಮೇಷರಾಶಿ 100ಕ್ಕೆ 100 1000 ಪಟ್ಟು ಕುಬೇರ ಖಜಾನೆ ಬರುತ್ತೆ. ಆ ತರದ್ದು ಒಂದು 10 ರೂಪಾಯಿ ಸಂಪಾದನೆ ಇರೋವನಿಗೆ 100 ರೂಪಾಯಿಗೆ ಬಂದ್ಬಿಟ್ರೆ ಹೆಂಗಿರುತ್ತೆ? 100 ರೂಪಾಯಿ ಸಂಪಾದನೆ ಇರೋವನಿಗೆ ಒಂದು 500-1000 ರೂಪಾಯಿ ಬಂದ್ಬಿಟ್ರೆ ಹೇಗಿರುತ್ತೆ? 1000 ರೂಪಾಯಿ ದುಡಿಯೋವನಿಗೆ ದಿಢೀರಂತ 3000-5000 ಬಂದ್ರೆ ತಲೆ ಕೇಳಲ್ವ? ಯಾವಾಗ್ಲೂ ಇರುತ್ತೆ ಇಲ್ಯೂಷನ್. ನಾನು ಮೊನ್ನೆ ಒಬ್ರು ಆಟೋ ಡ್ರೈವರ್ ಹತ್ರ ಕೇಳಿದೆ, ದುಡಿದಿದ್ದೀರಾ? ಹೈಯೆಸ್ಟ್ 3000 ದುಡಿದಿದ್ದೀನಿ ಗುರುಜಿ ಅಂತ. ಸೂಪರ್. ಮಾರನೇ ದಿನನೂ ದುಡಿದಿದ್ದೀನಿ, 3ನೇ ದಿನ ಸುಸ್ತಾಗ್ಬಿಟ್ಟು ಕುತ್ಕೋಬಿಟ್ಟೆ ಗುರುಜಿ. ನೋಡಿ, ಆ ಮಾಯಾ ಕ್ಲಚ್ ಹಾಕಿ, ಗೇರ್ ಹಾಕಿ, ಓಡಿಸಿ, ಎಡಗಡೆಲ್ಲ ಅಮ್ಮಮ್ಮ ಅನಿಸ್ಬಿಟ್ಟಿದೆ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ದುಡಿಬೇಕು, ದುಡ್ಡು ಬೇಕು ಅನ್ನೋ ಮಾಯ. ಆಗಲ್ಲ ಗುರುಗಳೇ. ನೋಡಿ, ಅದೇ ಸತ್ಯ. ವಿಪರೀತ ಆ ಇಲ್ಯೂಷನ್ ಜಾಗ್ರತೆ. ಮೇಷ ಲಗ್ನಂ ದಂಡಯಾತ್ರೆಯೇ, ಮೇಷ ಲಗ್ನಂ ವಿಜಯ ಯಾತ್ರೆಯೇ. ಹೇಳಿದ್ದೆಲ್ಲ ಕೊಡ್ತಾನೆ. ಗೋ ಅಹೆಡ್, ದೈವ ನಿಮ್ ಪರವಾಗಿರ್ಲಿ. ಇದೆ, ಬಳಸ್ಕೊಳ್ಳಿ ಮಕ್ಕಳೇ, ಬಳಸ್ಕೊಳ್ಳಿ, ಒಳ್ಳೇದ್ ಮಾಡಿ, ಪ್ರಾರ್ಥನಾ ಹೇಳಿದ್ದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಉತ್ತರಾಷಾಢ ನಕ್ಷತ್ರ, ಮೇಷರಾಶಿ. ಚಂದ್ರ ಸೂರ್ಯನ ಸಾರದಲ್ಲಿದ್ದಾನೆ. ಸೂರ್ಯ ರಾಹು ಸಾರ, ರಾಹು ಕುಜನ್ ಸಾರ. ಸೂರ್ಯ ಪ್ರಬಲವಾಗಿರ್ತಕ್ಕಂಥ ದಿನ. ಮೇಷರಾಶಿಯವರಿಗೆ ಉದ್ಯೋಗ ಬಲಂ, ಅಧಿಕಾರ ಬಲಂ, ಸ್ಥಾನ ಬಲಂ, ಗೌರವಂ, ಸೂಪರ್. ಲಾಯರ್ಸು, ಪೊಲೀಸು, ಜಡ್ಜು, ಡಿಫೆನ್ಸು, ಅತ್ಯದ್ಭುತ. ವೃಷಭ ರಾಶಿ, ಚಂದ್ರ ಭಾಗ್ಯದಲ್ಲಿ ಚೆನ್ನಾಗಿದೆ. ಸೂರ್ಯನ ಭಾವ, ಸೂರ್ಯ 2ನೇ ಮನೆ, ತಲೆ ಕೆಡಿಸ್ತಾನೆ. ಸ್ವಲ್ಪ ನೋಡ್ಕೊಳ, ನಾನು ನಂದು ಕುಟುಂಬದಲ್ಲೋ ವೃತ್ತಿಯಲ್ಲೋ ಅಲ್ಲೆಲ್ಲೋ ಒಂದು ಚೂರು ತುಂಬಾ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತದೆ. ನಂದಲ್ಲ, ಭಗವಂತ ಕೊಟ್ಟಿದ್ದು. ಇದ್ಯಾವುದು ನಮ್ದಲ್ಲ ಮಕ್ಕಳು, ಇದ್ಯಾವುದು ನಮ್ದಲ್ಲ, ನಾವು ನಮ್ಮವರಲ್ಲ. ಏನೋ ಒಂದು ಕಾರಣಿ ನಿಮಿತ್ತ ಜನ್ಮಂ, ಕಾರಣಿ ನಿಮಿತ್ತ ಕಾರ್ಯಂ. ಎಚ್ಚರಿಕೆ. ತುಂಬಾ ಒಳ್ಳೆ ದಿನ ಇನ್ನೊಬ್ರಿಗೆ ಸಹಾಯ ಮಾಡ್ಲಿಕ್ಕೆ, ಇನ್ನೊಬ್ಬರನ್ನ ಕಾಪಾಡ್ಲಿಕ್ಕೆ. ವೃಷಭ ರಾಶಿ, ಹಿರಿಯರ ಮಾತು ಕೇಳಿ, ಅನುಭವಿಗಳ ಮಾತು ಕೇಳಿ, ಗೆಲುವು ನಿಮ್ಮದು. ಇನ್ನು ಮಿಥುನ ರಾಶಿ, ಸೂರ್ಯ ನಿಮ್ಮನೆಯಲ್ಲೇ ಸುಡುತ್ತೆ. ಅಧಿಕಾರ ದೊಡ್ಡದು, ನಂದು, ನಾನೇ, ಹೌದು. ಅವಾಗ್ಲೂ ಒಂದು ಮಾತು ಹೇಳ್ತಾರೆ ನಮ್ಮ ಗುರುಗಳು, 3, 6, 11ನೇ ಮನೆಯ ಅಧಿಪತಿ ಎಲ್ಲಿದ್ರು ಒಂದ್ ಸ್ವಲ್ಪ ಟ್ರಿಕ್ ಮಾಡ್ತಾನೆ ಅಂತ. ಟ್ರಿಕ್ಕಿಂಗ್ ಈಸಿಯಾಗಿ ಕೊಟ್ಬಿಟ್ಟು ದಬ್ಬಿಡೋದು. ಸೊ ಆ ಥರದ್ದು ಒಂದು ಕೆಲವೊಂದು ನಡೀತಕ್ಕಂಥದ್ದಾಗುತ್ತೆ. ರಾಜಕೀಯದಲ್ಲಿದ್ದೀರಿ, ತುಂಬಾ ದೊಡ್ಡ ಒಂದು ಸ್ಥಾನ, ಗತ್ತು, ಪದವಿ, ಪ್ರತಿಷ್ಠೆಯಲ್ಲಿದ್ದೀರಿ. ನಿಮ್ಮ ಸ್ಥಾನನೇ ನಿಮಗೆ ದೊಡ್ಡಣ್ಣ. ಯಾರು ಹೋಗ್ತಾರೆ ಮನೆಯಲ್ಲೇ, ಇವನೇ ಅವನ ಅಣ್ಣ ನಮಗೆ ಮನೇಲೆ. ಸೊ ಮಿಥುನ ರಾಶಿ, ಸರ್ಕೊಳ್ಳಿ, ಇನ್ನೊಬ್ರಿಗೆ ಜಾಗ ಕೊಟ್ಬಿಡ. ಅಯ್ಯಪ್ಪ ನಾನಲ್ಲ. ಇವತ್ತು ಎಷ್ಟು ಮಾತು ಮೌನವಾಗಿರ್ತಿರೋ ಅಷ್ಟು ಒಳ್ಳೇದು ಅಷ್ಟೇ. ಕರ್ಕಾಟಕ ರಾಶಿ, ಚಂದ್ರ ಕೇಂದ್ರದಲ್ಲಿ, ಸೂರ್ಯ 12ನೇ ಮನೆಯಲ್ಲಿ. ಮಾಡಬಾರದ್ದು ಮಾಡಿದ್ರೆ ಸರ್ಕಾರಕ್ಕೆ ಮೋಸ. ಈಗ ಒಂದು ಮತದಾರ ಪರಿಷ್ಕರಣೆ, SIR ಅಂತೆಲ್ಲ ತರ್ತಿದ್ದಾರೆ. ಎಲ್ಲರೂ ಪಾಲ್ಗೊಳ್ಳಿ. ಬೆನಿಫಿಟ್ಸ್, ಯುವರ್ ನೇಮ್ ಹ್ಯಾಸ್ ಟು ಬಿ ದೇರ್. ಸಿಟಿಸನ್ ಆಫ್ ಇಂಡಿಯಾ, ಸಿಟಿಸನ್ ಆಫ್ ಕರ್ನಾಟಕ. ನಾನು ಯಾರು ಅನ್ನುವುದಕ್ಕೆ ಅದೊಂದು ಅತಿ ಮುಖ್ಯ ದಾಖಲಾತಿ. ಅದು ಮನೆಗೂ 100 ಅಲ್ಲ 1000 ಕೋಟಿ ಖರ್ಚು ಮಾಡಿ ನಮ್ಮ ಸರ್ಕಾರ ನಮಗೆ, ನಮ್ಮ ವ್ಯವಸ್ಥೆ, ಸಿದ್ಧತೆ, ನಮ್ಗೇನೇನು ಕೊಡಬೇಕು, ಕೊಡಬಾರ್ದು,
ಇವೆಲ್ಲ ಒಂದು ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಒಂದು ಪರಿಷ್ಕೃತ ಒಂದು ವಿಧಾನ ತಗೊಬಂದಿದ್ದಾರೆ. ಎಲ್ಲರೂ ಪಾಲ್ಗೊಳ್ಳಿ. ದುರುಪಯೋಗ ಆಲ್ರೆಡಿ ಸರ್ಕಾರ ಹೇಳಿದೆ ನೋಡಿ, ದುರುಪಯೋಗ ಮಾಡ್ಕೊಂಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ, ಕೊಡೋದಿಲ್ಲ ಅಂತ. ಸೊ ಕರ್ಕಾಟಕ ರಾಶಿ ಸ್ವಲ್ಪ ಜಾಗ್ರತೆ. ಇಲ್ಲೂ ಹಿರಿಯರ ಆರೋಗ್ಯ, ನಿಮ್ಮ ಆರೋಗ್ಯ, ಸ್ವಲ್ಪ ಖರ್ಚು. ಧನಂ ವ್ಯಯಂ, ದುಡಿದಿದ್ದೆಲ್ಲ ಇವತ್ತು ಖರ್ಚು. ಸೂರ್ಯ ಎಲ್ಲಿದ್ದಾನೆ? 12ನೇ ಮನೆ, ಧನಕಾರಕ. ವ್ಯಯಂ, ವ್ಯಯದಲ್ಲಿ ಹೋಗಿದ್ದಾನೆ, ದುಡಿದಿದ್ದೆಲ್ಲ ಖರ್ಚು. ಇನ್ನು ಒಂದು ರೀತಿ ಧೈರ್ಯ ಹುಡುಗುವಂತ ಒಂದು ಪ್ರಭಾವ, ಎಚ್ಚರಿಕೆ. ಆದಿತ್ಯ ಹೃದಯ ಸ್ತೋತ್ರ, ಸೂರ್ಯ ನಮಸ್ಕಾರ ಒಳ್ಳೆಯದು. ಇನ್ನು ಸಿಂಹರಾಶಿ, ಲಗ್ನಂ ಲಾಭಂ ಸೂಪರ್. 11ನೇ ಮನೆ ಸೂರ್ಯ, 6ನೇ ಮನೆ ಚಂದ್ರ. ತೆಗೆದುಕೊಳ್ಳುವ ಯಾವುದೇ ನಿರ್ಧಾರ, ಕೆಲಸ, ಕಾರ್ಯ ಅಪರೂಪವಾದಂತ ಯಶಸ್ಸನ್ನ ಕೊಡ್ತಕ್ಕಂಥ ದಿನ. ಫ್ಯಾಂಟಾಸ್ಟಿಕ್, ಚೆನ್ನಾಗಿದೆ. ಕನ್ಯಾ ರಾಶಿ, ಕೇಂದ್ರದಲ್ಲಿ ಸ್ವಂತ ಬಿಸ್ನೆಸ್, ಸ್ವಂತ ವ್ಯವಹಾರ, ಸ್ವಂತ ಕೆಲಸ, ಸ್ವಂತ ಇನ್ವೆಸ್ಟ್ಮೆಂಟ್, ಕೆಲವೊಂದು ತಲೆನೋವೆ ಅಲ್ಲಿದೆ. ಸೂರ್ಯ ಅಲ್ಲಿ ಕುಳಿತಿದ್ದಾನೆ. ನಿಮ್ಮಿಂದ ಇನ್ನೊಬ್ಬ ಗೈಡೆನ್ಸ್ ಅನ್ನತಕ್ಕಂಥದ್ರಲ್ಲಿ ಲಾಭವಿದೆ. ತುಲಾ ರಾಶಿ, ಅಲ್ಲೆಲ್ಲೋ ಒಂದು ಸಣ್ಣದಾಗಿ ಸೂರ್ಯ ಭಾಗ್ಯದಲ್ಲಿ ಲಾಭಾಧಿಪತಿ ಕುಳಿತುಕೊಳ್ಳೋದು ಒಳ್ಳೆಯದು. ಫ್ಯಾಂಟಾಸ್ಟಿಕ್. ಭೂಮಿ, ಪೇಂಟಿಂಗ್, ಕನ್ಸ್ಟ್ರಕ್ಷನ್, ಭಾರದ ಕೆಲಸಗಳು, ಗುಪ್ತಚರ ಇಲಾಖೆ, ಡ್ರಗ್ಸು, ನಾರ್ಕೋಟಿಕ್ಸು, ಸಿಕ್ಕಾಬಟ್ಟೆ ಜನ ಸಿಕ್ಕಾಕೋತಾರೆ. ಮುಚ್ಚಿಟ್ಟಿದ್ದಂತ ಗುಪ್ತ ಧನ, ಗುಪ್ತ ಮೋಸ, ಗುಪ್ತವಾಗಿರೋದೆಲ್ಲ ಹೊರಗಡೆ ಬರುತ್ತೆ. ಆ ಇಂಟೆನ್ಷನ್ಸ್ ಇರ್ಬೋದು, ಇನ್ನೊಂದಿರ್ಬೋದು. ನೀವು ನೋಡ್ತೀರಿ ಈಗ ರಾಹು ಎಷ್ಟು ದಿನ ರಾಹು ನಕ್ಷತ್ರದಲ್ಲಿದ್ದ, ಈಗ ಫಿಸಿಕಲ್ ಫಾರ್ಮ್ಗೆ ಬಂದಿದ್ದಾನೆ ಅವನು. ಎಷ್ಟು ದಿನ ಫಿಸಿಕಲ್ ಇರಲಿಲ್ಲ. ಈಸ್ ಗೋಯಿಂಗ್ ಟು ಬಿ ಎ ಡಿಫ್ರೆಂಟ್ ಮೋಡ್. ಚರ ಆಸ್ತಿಗಳು ಸ್ಥಿರ ಆಸ್ತಿಗಳಾಗಿ ಮಾರ್ಪಾಟಾಗುತ್ತೆ. ಸೊ ಅಂತ ಒಂದು ವ್ಯವಹಾರ, ಕೆಲಸ, ಕಾರ್ಯಗಳಲ್ಲಿರೋ ತುಲಾ ರಾಶಿಗೆ ಬ್ಯೂಟಿಫುಲ್. ವೃಶ್ಚಿಕ ರಾಶಿ, ಸೂರ್ಯ ಅಷ್ಟಮ ಸೂಪರ್. ಸರ್ಕಾರಿ ಮಟ್ಟದ ಕೆಲಸ, ಸ್ವಂತ ವ್ಯವಹಾರ, ಫೈನಾನ್ಸು. ಆತ್ಮಕಾರಕ ಬುಧನ್ ಮನೇಲಿ ಇದ್ದಾನೆ. ಸೊ ಲೆಕ್ಕಾಚಾರ, ದುಡ್ಡು ತೆಗಿ, ಹಾಕು, ಮಾಡು, ಲೆಂಡಿಂಗು, ಫೈನಾನ್ಸು, ಟ್ರೇಡಿಂಗು, ಸಣ್ಣ ಪುಟ್ಟ ಲೇವಾದೇವಿ ಅನುಕೂಲ. ಧನುಸು, ಭಾಗ್ಯೇ ಸಪ್ತಮ, ಚೆನ್ನಾಗಿದೆ. ಕೊಡೋದು, ತಗೊಳ್ಳೋದು, ಸ್ನೇಹಿತರು, ಆತ್ಮೀಯರು, ಪಾಲುದಾರಿಕೆ ಅತ್ಯದ್ಭುತ. ಬಟ್ ಎಲ್ಲದಕ್ಕೂ ಲೆಕ್ಕ ಇರ್ಲಪ್ಪ, ಸಪ್ತಮಾಧಿಪತಿ ಅಷ್ಟಮ. ಈ ಕಾಲಘಟ್ಟದಲ್ಲಿ ಇನ್ನೊಬ್ಬರು ನಂಬ್ಕೊಂಡು ಕೊಡೋದು, ಮಾಡೋದು, ನೋಡೋದು, ಇಟ್ ಇಸ್ ಅ ಥ್ರೆಟ್. ವೆರಿ ಕೇರ್ಫುಲ್. ಅಲ್ಲಿದೆ ಸಮಸ್ಯೆ, ಜಾಗ್ರತೆ. ಮಕರ ರಾಶಿ, ಅಷ್ಟಮೇ ಷಷ್ಟಂ ವಿಪರೀತ ರಾಜಯೋಗ. ಆಗಬಾರದ ಕೆಲಸ, ಕಾರ್ಯ, ವ್ಯವಸ್ಥೆ ಇದೆಲ್ಲ ನಡೀತು. ಸಪ್ತಮದಲ್ಲಿ ಬೇರೆ ನೋಡಿ ನಿಮಗೆ ಅಲ್ಲೊಂದು ತ್ರಿಗ್ರಹಿ ಸಂಧಿ, ಗುರು, ಶುಕ್ರ, ಬುಧ, ರಾಹು ಬೇರೆ ಕುಜನ್ಸಾರ. ಒಂದು ಭೂಮಿ, ಮನೆ, ಜಾಗ, ವ್ಯವಸ್ಥೆ, ಓಡಾಟ, ಸುತ್ತಾಟ ಇವೆಲ್ಲವೂ ನಡೆಯತಕ್ಕಂಥ ಒಂದು ಭಾವ ಆಗುತ್ತದೆ. ವಿಶೇಷವಾಗಿ ಧನಲಾಭಂ. ಬಟ್ ಸಿಕ್ಕಾಬಟ್ಟೆ ಖರ್ಚು ಮಾಡ್ಕೊಬಿಡ್ತೀರಿ, ಸ್ವಲ್ಪ ನೋಡ್ಕೊಂಡು. ಆರೋಗ್ಯ, ಪಿತ್ತ ವೈಪರೀತ್ಯ, ತಿನ್ನೋದ ಎಲ್ಲ ಏನೇನೋ ತಿಂದು ಬಿಡ್ತಾರೆ, ಸ್ವಲ್ಪ ನೋಡ್ಕೊಂಡು. ಇನ್ನು ಕುಂಭರಾಶಿ, ಸಪ್ತಮೇ ಪೂರ್ವ ಪುಣ್ಯ ಸ್ಥಾನಂ. ಫ್ಯಾಂಟಾಸ್ಟಿಕ್. ಸಂಗಾತಿಯಿಂದ ಸಹಕಾರ, ಮಕ್ಕಳಿಂದ ಸಹಕಾರ, ಮಾಡಿರತಕ್ಕಂಥ ಯಾವುದೋ ಒಂದು ಪೂರ್ವ ಜನ್ಮ ನಿಮ್ಮನ್ನ ಕಾಪಾಡ್ತಿದೆ. ಚೆನ್ನಾಗಿದೆ. ಚಂದ್ರನು ಲಾಭದಲ್ಲಿ. ಸೂಪರ್. ವೃತ್ತಿ, ಉದ್ಯೋಗ, ಸ್ವಂತ ಬಿಸ್ನೆಸ್, ಸ್ವಂತ ಕೆಲಸ, ಹೆಸರು, ಖ್ಯಾತಿ, ಪ್ರತಿಷ್ಠೆ. ಮೀನರಾಶಿ, ಷಷ್ಠೇ ಸುಖಂ ಪಂಚಮೇ ದಶಮಂ. ಸೊ 100% ಯಾರೋ ಕುತಂತ್ರ, ನಿಮ್ಮ ಮನೆ, ನಿಮ್ಮ ಜಾಗ, ನಿಮ್ಮ ವ್ಯವಹಾರ, ನಿಮ್ಮ ವ್ಯವಸ್ಥೆ, ನಿಮ್ಮ ದೊಡ್ಡತನ, ನೀವು ಕಷ್ಟಪಟ್ಟಿದ್ದೀರ ಅವ್ರು ಸಹಿಸಲ್ಲ, ಏನೋ ಇದು ಅನ್ನತಕ್ಕಂಥ ಕುತಂತ್ರಗಳಿರ್ತವೆ. ಶಿವ ದರ್ಶನಂ, ಶಿವ ಪೂಜೆ, ಶಿವ ಸಂಕಲ್ಪಂ. ಬ್ಯೂಟಿಫುಲ್. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.